सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः। तस्मै श्री गुरवे नमः। प्रश्नोपनिषत्तु ध्यान श्लोक। ओम भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेम देवहितं यदायुः। स्वस्ति न इंद्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ओम शांति शांति शांति। ಪ್ರಶ್ನೋಪನಿಷತ್ತು ನಾಲ್ಕನೆಯ ಪ್ರಶ್ನೆಯನ್ನ ನೋಡ್ತಾ ಇದ್ವಿ. ಗಾರ್ಗ್ಯ ಮತ್ತು ಪಿಪ್ಪಲಾದರು. ಇಲ್ಲಿ ಗಾರ್ಗ್ಯ ಋಷಿ ಪಿಪ್ಪಲಾದರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದರಲ್ಲಿ ನಾವು 5-6 ಶ್ಲೋಕಗಳನ್ನು ನೋಡಿದ್ವಿ. ಇದುವರೆಗೂ ಶಿಷ್ಯಂದಿರೆಲ್ಲ ಪ್ರಪಂಚದ ಬಗ್ಗೆ ಕೇಳಿದ್ರು. ಈ ಶಿಷ್ಯ ಅವಸ್ಥಾತ್ರಯಗಳ ಬಗ್ಗೆ ಪ್ರಶ್ನೆ ಕೇಳಿದ್ದಾನೆ. ಕನಸು, ಎಚ್ಚರ, ನಿದ್ರೆ ಇದರ ಬಗ್ಗೆ ನಾವು ನೋಡಿದ್ವಿ. ನೋಡಿ, ಇಲ್ಲಿ ಕನಸು ಯಾತಕ್ಕೆ ಬೀಳುತ್ತೆ ಅಥವಾ ಎಚ್ಚರ, ಎರಡು ಕನಸು, ಎಚ್ಚರ, ಸುಪ್ತ ಮತ್ತೆ ಸಮಾಧಿ, ತುರಿಯ ಅಂತ ಏನು ಹೇಳ್ತೀವಿ, ಇದು ಅವಸ್ಥೆಗಳು. ಈ ಎಚ್ಚರ ಅನ್ನುವಂಥದ್ದು ಹೇಗಪ್ಪ ಅಂತ ಹೇಳಿದ್ರೆ ಅದು ಬುದ್ಧಿ ಪ್ರಧಾನ. ಎಚ್ಚರವಾಗಿದ್ದಾಗ ಬುದ್ಧಿ ಉಪಯೋಗಿಸಿ ಎಲ್ಲ ಕೆಲಸವನ್ನ ಮಾಡ್ತಾ ಇರ್ತೀವಿ, ಅದು ಬುದ್ಧಿ ಪ್ರಧಾನವಾಗಿರುತ್ತೆ. ಆದರೆ ಕನಸು ಏನಿರುತ್ತೆ ಅದು ಅಲ್ಲಿ ಮನೋಪ್ರಧಾನ ಆಗಿರುತ್ತೆ. ಯಾಕೆ ಅಂತಂದ್ರೆ ಈ ಎಚ್ಚರದಲ್ಲಿ ಏನೇನು ನೋಡಿರ್ತೀವಿ ಅಥವಾ ನಾವು ಮಲಗುವಾಗ ಏನು ಇದೆಲ್ಲ ವಿಡ್ರಾ ಮಾಡ್ಕೊಳ್ತೀವಿ, ಒಳಗೆ ಸೆಳ್ಕೊಳ್ತೀವಿ, ಅಲ್ಲಿ ಸಂಪೂರ್ಣವಾಗಿ ನಾವು ಒಳಗೆ ಆ ಮನಸ್ಸನ್ನು ಪೂರ್ತಿ ವಿಚಾರಗಳನ್ನು ಒಳಗೆ ಎಳ್ಕೊಳಕ್ಕಾಗಿಲ್ಲ ಅಂತ ಅಂದಾಗ ಕನಸುಗಳು ಬೀಳಲಿಕ್ಕೆ ಶುರು ಆಗುತ್ತೆ. ಆದ್ರಿಂದ ಕನಸು ಅನ್ನುವಂಥದ್ದು ಮನೋಪ್ರಧಾನ. ಮನಸ್ಸಿನಲ್ಲಿರೋದೇ ಮನಸ್ಸು ಅನ್ನುವಂಥದ್ದು, ಕನಸು ಅನ್ನುವಂಥದ್ದು ಮನೋಪ್ರಧಾನ. ಹಾಗೆ ಎಚ್ಚರಾವಸ್ಥೆ ಬುದ್ಧಿ ಪ್ರಧಾನ, ಸುಪ್ತಾವಸ್ಥೆ ಅಹಂಕಾರ ಪ್ರಧಾನ. ಈ ಸಮಾಧಿ ಸ್ಥಿತಿ ಅನ್ನುವಂಥದ್ದು ಚಿತ್ತ ಪ್ರಧಾನ ಅಂತ ಹೇಳ್ತಾರೆ. ಅಂದ್ರೆ ಚಿತ್ತ ಮನಸ್ಸಲ್ಲಿ ಏನಿರುತ್ತೋ ಅದೇ. ಅಂದ್ರೆ ಸ್ವಾಮೀಜಿಯವ್ರು ಕೊಡೋ ಉದಾಹರಣೆ, ಸಮಾಧಿ ಸ್ಥಿತಿಗೆ ಹೋಗೋಕೆ ಮೊದಲು ಅವನೇನಾದರೂ ದೋಸೆ ತಿನ್ನಬೇಕು ಅಂತ ಅನ್ಕೊಂಡಿದ್ದ ಅನ್ಕೊಳ್ಳಿ, ಅವನು ದೋಸೆ ಕೇಳಿರ್ತಾನೆ, ಸಮಾಧಿ ಕೊಟ್ಟೋಗ್ತಾರೆ. ಈ ರಾಮಕೃಷ್ಣ ಪರಮಹಂಸರಲ್ಲ ಹಾಗೆ, ಅವರು ಕೇಳ್ತಾರೆ, ಪೂರಿ ಕೇಳ್ತಾರೆ, ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ಟಿರ್ತಾರೆ. ಆಮೇಲೆ ಯಾವಾಗಲೂ 3 ತಿಂಗಳು 6 ತಿಂಗಳು ಆದಮೇಲೆ ಮತ್ತೆ ಈ ಸ್ಥಿತಿಗೆ ಬಂದಾಗ ಅವ್ರು ಕೇಳೋದು ಪೂರಿ ಕೇಳಿದ್ನಲ್ಲ. ಅಂದರೆ ಕಡೆ ವಿಚಾರ ಏನಿರುತ್ತೆ ಸಮಾಧಿ ಸ್ಥಿತಿಗೆ ಹೋಗುವಾಗ ಅದೇ ವಿಚಾರ ಎಚ್ಚರ ಆದಾಗಲೂ ಇರುತ್ತೆ ಅಂತ ಹೇಳ್ತಾರೆ. ಈ ಮನೋಪ್ರಧಾನ, ಬುದ್ಧಿ ಪ್ರಧಾನ, ಸುಷುಪ್ತಿ ಅನ್ನುವಂಥದ್ದು ಏನಂದ್ರೆ ಈ ಅಹಂಕಾರ ಪ್ರಧಾನ ಅಂತ ಯಾಕೆ ಹೇಳ್ತೀವಿ ಅಂದರೆ ಅಲ್ಲಿ ಚೈತನ್ಯ ಶಕ್ತಿ ಇದೆ, ಶರೀರ ಇದೆ. ಅದು ಎರಡರ ಮಧ್ಯೆ ಅದನ್ನು ಇಂಟಿಗ್ರೇಟ್ ಮಾಡೋದಿದೆಯಲ್ಲ, ಇದು ನನ್ನ ಮನಸ್ಸು, ಇದು ನನ್ನ ಬುದ್ಧಿ ಅಂತ ಇಂಟಿಗ್ರೇಟ್ ಮಾಡೋದಿದೆಯಲ್ಲ, ಅದನ್ನ ಈಗೋ ಅಹಂಕಾರ ಅಂತ ಕರಿತೀವಿ. ಎಲ್ಲವೂ ಮಾಡ್ತಾ ಇರೋದು, ಎಲ್ಲವೂ ಆಗ್ತಾ ಇರೋದು ಎಚ್ಚರ, ಕನಸು, ನಿದ್ರೆಯಲ್ಲಿ ಮನಸ್ಸಿಗೋಸ್ಕರ, ಶರೀರಕ್ಕಲ್ಲ, ಮನಸ್ಸಿಗೋಸ್ಕರ.
ಈಗ ನೋಡಿ, ಎಚ್ಚರದಲ್ಲಿದ್ದಾಗಲೇ ನಮಗೆ ಸಂಬಂಧಗಳೆಲ್ಲ ಇರೋದು, ಮನಸ್ಸು ಎಚ್ಚರವಾಗಿದ್ದಾಗ. ಕನಸಿನಲ್ಲಿ, ನಿದ್ರೆಯಲ್ಲಿ ಯಾವುದರ ಬಗ್ಗೆನೂ ನಮಗೆ ಏನೋ ಪ್ರಾಬ್ಲಮ್ಮೇ ಇಲ್ಲ ಅಲ್ವಾ. ಎಲ್ಲ ಆಗ್ತಾ ಇರೋದು ಏನಕ್ಕೋಸ್ಕರ? ಈ ಮನಸ್ಸಿಗೋಸ್ಕರ. ಆದ್ದರಿಂದ ನಮ್ಮ ಆಧ್ಯಾತ್ಮದ ಒಂದು ಸಾಧನೆ ಏನಾಗಿರಬೇಕು ಅಂತ ಹೇಳಿದ್ರೆ, ಮೈಂಡ್ ಯುವರ್ ಮೈಂಡ್. ಆ ಮನಸ್ಸನ್ನು ಗಮನಿಸಿ, ಮನಸ್ಸನ್ನು ಚಂದದಲ್ಲಿ ನೋಡ್ಕೊಳ್ಳಿ. ಯಾಕೆಂದರೆ ಎಲ್ಲವೂ ಮನಸ್ಸಿಗೋಸ್ಕರ ಆಗ್ತಾ ಇರೋದು. ಆ ಮೈಂಡ್ ಮಾಡೋದು ಹೇಗೆ ಮನಸ್ಸನ್ನು ಅಂತ ಹೇಳಿದ್ರೆ, ಅದಕ್ಕೆ ಹೇಳಬೇಕು. ಈಗ ಕ್ಲಾಸಲ್ಲಿ ಮಕ್ಕಳು ಗಲಾಟೆ ಮಾಡ್ತಾ ಇದ್ರೆ ಒಬ್ರು ನಿಂತ್ಕೊಂಡು ಟೀಚರ್ ಬರ್ತಾ ಇದ್ದಾರೆ ಅಂದ ಕೂಡಲೇ ಎಲ್ಲರೂ ಮಕ್ಕಳು ಸುಮ್ಮನಾಗ್ಬಿಡ್ತಾರೆ. ಆ ಟೀಚರ್ ಬರ್ತಿದಾರೋ ಇಲ್ವೋ, ಬಂದರೋ ಇಲ್ವೋ ಗೊತ್ತಿಲ್ಲ, ಆದರೆ ಬರ್ತಿದ್ದಾರೆ ಅನ್ನೋ ಒಂದು ಮಾತು ಕೂಡ ನಮ್ಮನ್ನು ಎಚ್ಚರಗೊಳಿಸ್ಬಿಡುತ್ತೆ. ಹಾಗೆ ಈ ಮನಸ್ಸಿಗೂ ಅಷ್ಟೇ, ಅಲ್ಲಿ ನಿನ್ನನ್ನು ಬೆಳಗ್ತಾ ಇರೋ ಒಂದು ಚೈತನ್ಯ ಇದೆ ಅನ್ನೋದನ್ನ ಯಾವಾಗಲೂ ಹೇಳ್ತಾ ಅದನ್ನು ಎಚ್ಚರಿಸ್ಬೇಕಂತೆ. ಈ ಮನಸ್ಸೇ ಕನಸಿನಲ್ಲಿ, ಕನಸಾಗೋದು ಮನಸ್ಸೇ, ಆ ಕನಸನ್ನು ಅನುಭವಿಸೋದು ಕನಸೇ, ಆ ಕನಸಿನಲ್ಲಿ ಪಾತ್ರಗಳೇನೇನಾಗಿರುತ್ತೆ ಅದು ಕೂಡ ಮನಸ್ಸೇ. ಸೊ ಮೈಂಡ್ ಇಟ್ ಸೆಲ್ಫ್ ಈಸ್ ದಿ ಡ್ರೀಮರ್ ಅಂಡ್ ದಿ ಎಕ್ಸ್ಪೀರಿಯನ್ಸರ್. ಈ ವಿಚಾರಗಳನ್ನು ಎಚ್ಚರ, ಕನಸು, ನಿದ್ರೆ ಇದನ್ನು ನೋಡಿದ್ವಿ. ಮುಂದುವರಿಸ್ತಾ 6ನೇ ಮಂತ್ರ, 6ನೇ ಶ್ಲೋಕ. ಈ ಪುಸ್ತಕ ಇದ್ದರೆ 89ನೇ ಪುಟ. ನಾಲ್ಕನೇ ಪ್ರಶ್ನೆಯಲ್ಲಿ 6ನೇ ಶ್ಲೋಕ. ಸ ಯದಾ ತೇಜಸಾ ವಿಭೂತೋ ಭವತಿ ಅತ್ರೈಷ ದೇವ ಸ್ವಪ್ನಾನ್ನ ಪಶ್ಯತಿ ಅಥ ತದೈತಸ್ಮಿನ್ ಶರೀರ ಏತತ್ ಸುಖಂ ಭವತಿ. ಇಲ್ಲಿ ಸಹ ಯದಾ ತೇಜಸ, ಅವನು ಯಾವಾಗ ತೇಜಸ್ಸಿನಿಂದ ಅಭಿಭೂತ ಭವತಿ, ತಿರಸ್ಕರಿಸಲ್ಪಡುತ್ತಾನೋ, ಅತ್ರ ಏಷಃ ದೇವಃ, ಈ ದೇವನು ಸ್ವಪ್ನಗಳನ್ನು ನ ಪಶ್ಯತಿ, ನೋಡುವುದಿಲ್ಲ. ಅಥ ತದ, ಆಗ, ಏತಸ್ಮಿನ್ ಶರೀರೆ, ಈ ಶರೀರದಲ್ಲಿ, ಏತತ್ ಸುಖಂ, ಈ ಸುಖವು, ಸುಷುಪ್ತಿಯ ಸುಖವು, ಭವತಿ, ಉಂಟಾಗುತ್ತದೆ. ಇಲ್ಲಿ ಸುಷುಪ್ತಿ ಅಂದರೆ ಡೀಪ್ ಸ್ಲೀಪ್. ಮನೋರೂಪನಾದ ದೇವನು ಯಾವಾಗ ಚಿತ್ತದ ತೇಜಸ್ಸಿನಿಂದ ತಿರಸ್ಕರಿಸಲ್ಪಡುವನೋ, ಆ ಸುಷುಪ್ತಿ ಕಾಲದಲ್ಲಿ ಅವನು ಕನಸುಗಳನ್ನು ಕಾಣುವುದಿಲ್ಲ. ಆಗ ಈ ಶರೀರದಲ್ಲಿ ಸುಷುಪ್ತಿಯು ಸುಖ ಉಂಟಾಗುತ್ತದೆ, ಸುಷುಪ್ತಿಯ ಸುಖ ಉಂಟಾಗುತ್ತದೆ. ಏನು ಹೇಳ್ತಾರೆ? ಮನೋರೂಪನಾದ ದೇವನು, ಈ ಮನಸ್ಸು ದೇವತೆ ಅಂತಲೇ ಹೇಳೋದು ನಾವು. ಈ ಮನೋರೂಪನಾದ ದೇವ ಏನು ಮಾಡ್ತಾನೆ, ಅವನು ಯಾವಾಗ ಚಿತ್ತದ ತೇಜಸ್ಸಿನಿಂದ ತಿರಸ್ಕರಿಸಲ್ಪಡುವನು, ಅಲ್ಲಿ ವಿಚಾರಗಳೇ ಬರಲ್ಲ. ಎಲ್ಲಿ ಈ ಚಿತ್ತ ಅಂದ್ರೇನು? ಸ್ಟೋರ್ಡ್ ಥಾಟ್ಸ್. ಈಗ ಮನಸ್ಸು ವಿಚಾರಗಳು ಅಂತ ನಮ್ಗೆ ಗೊತ್ತಿದೆ. ಆ ಮನಸ್ಸು ಚಿತ್ತ ಅಂತ ಹೇಳುವಾಗ ಅಲ್ಲಿ ಸ್ಟೋರ್ಡ್ ಥಾಟ್ಸ್. ಈಗ ನಾವು ಹುಟ್ಟದಾಗಿಂದ ಏನೇನು ಮಾಡಿದ್ದೀವಿ, ಎಷ್ಟೋ ವಿಚಾರಗಳು ಅಲ್ಲಿ ನೆನಪಿನಲ್ಲಿದೆ ಅಲ್ವಾ, ಆ ಬುದ್ಧಿಯಲ್ಲಿ, ಮೆಮೊರಿಯಲ್ಲಿದೆ. ಎಲ್ಲವೂ ಅಲ್ಲ, ಕೆಲವು ಮೆಮೊರಿಯಲ್ಲಿದೆ. ಆ ಚಿತ್ತ ಆ ಮೆಮೊರಿಯಲ್ಲಿದ್ದರಷ್ಟೇ ಅದು ಬರಲಿಕ್ಕೆ ಸಾಧ್ಯ. ಅದರಿಂದ ಇನ್ನೇನು ಹೇಳ್ತಾರೆ? ಮನೋರೂಪವಾದ ದೇವನು ಯಾವಾಗ ಚಿತ್ತದ ತೇಜಸ್ಸಿನಿಂದ ತಿರಸ್ಕರಿಸಲ್ಪಡೋಣ, ಆ ಚಿತ್ತದಿಂದ ವಿಚಾರಗಳು ಬರಬೇಕು. ಈಗ ಮನಸ್ಸು ಎಚ್ಚರದಲ್ಲಿ ಇಲ್ಲದೆ ಇರೋದ್ರಿಂದ ಥಾಟ್ ಫ್ಲೋ ಇಲ್ಲ ಅಲ್ಲಿ. ಈಗ ಹಾಗಾದರೆ ಕನಸಿನಲ್ಲಿ ಅದಕ್ಕೆ ಎಲ್ಲಿಂದ ಬರಬೇಕು ವಿಚಾರಗಳು? ಚಿತ್ತದಿಂದ, ಸ್ಟೋರ್ಡ್ ಮೆಮೊರಿಯಿಂದ ಬರಬೇಕು. ಅದು ಈ ಜನ್ಮದಾಗಿರ್ಬೋದು, ಹೋದ ಜನ್ಮದಾಗಿರ್ಬೋದು, ಅದ್ರ ಹೋದ ಜನ್ಮದಾಗಿರ್ಬೋದು, ಯಾವಾಗಿಂದಾದರೂ ಆಗಿದ್ದಿರ್ಬೋದು. ಆ ಸ್ಟೋರ್ಡ್ ಥಾಟ್ಸಲ್ಲಿ ಏನಿದೆ, ಆ ವಿಚಾರಗಳು ಬಂದರಷ್ಟೇ ಕನಸು ಬೀಳಲಿಕ್ಕೆ ಸಾಧ್ಯ. ಯಾವಾಗ ಅಲ್ಲಿಂದ ವಿಚಾರಗಳು ಬರೋದೇ ಇಲ್ವೋ, ಆಗ ಅಲ್ಲಿ ಕನಸು ಬೀಳಲಿಕ್ಕೆ ಅವಕಾಶನೇ ಇರೋದಿಲ್ಲ.
ಆ ವ್ಯಕ್ತಿ ಸುಖನಿದ್ರೆಯನ್ನು ಅನುಭವಿಸ್ತಾನೆ. ಅದೆಂಥದ್ದು? ಸುಷುಪ್ತಿಯ ಸುಖವು ಉಂಟಾಗುತ್ತದೆ. ಈ ಶರೀರದಲ್ಲಿ ಕನಸೇ ಬೀಳ್ದಿರುವಂತಹ ಒಂದು ಸ್ಥಿತಿ ಏನಿದೆ, ಸುಷುಪ್ತಿ, ಅದು ಅನುಭವಕ್ಕೆ ಬರುತ್ತೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಈ ಹೇಗೆ ಎಚ್ಚರ, ಕನಸು, ಈ ಮನಸ್ಸು ಎಚ್ಚರ ಮತ್ತು ಕನಸಿನಲ್ಲಿ ಆ್ಯಕ್ಟಿವ್ ಆಗಿರುತ್ತೋ, ಹಗಲೊತ್ತಲ್ಲಾಗಲಿ ಕನಸಿನಲ್ಲಾಗಲಿ ಆ ಮನಸ್ಸು ಸ್ವಲ್ಪ ಮಟ್ಟಿಗೆ ಆ್ಯಕ್ಟಿವ್ ಆಗಿರುತ್ತೆ. ಅದೆಲ್ಲವೂ ಒಂದು ರೀತಿಯಲ್ಲಿ ಅದು ಸಂಪೂರ್ಣವಾಗಿ ಆ ಡಿವಿನಿಟಿಗೆ, ಅಂದರೆ ಆ ಚೈತನ್ಯಕ್ಕೆ ಕನೆಕ್ಟ್ ಆದರೆ ಮಾತ್ರ ಅದು ಮತ್ತೆ ಮರುದಿನ ಫ್ರೆಶ್ ಆಗಿರ್ಲಿಕ್ಕೆ ಸಾಧ್ಯ. ಈಗ ನೋಡಿ, ನಿದ್ರೆ ಬರಲಿಲ್ಲ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಾಗುತ್ತೆ, ನನಗೆ ನಿದ್ದೆ ಬರಲಿಲ್ಲ ಅಂದರೆ ಅದು ಸುಸ್ತಾಗ್ಬಿಟ್ಟಿದೆ ಏನೋ, ಐ ಆಮ್ ನಾಟ್ ಏಬಲ್ ಟು, ಐ ಆಮ್ ನಾಟ್ ಫ್ರೆಶ್ ಅಂತೆಲ್ಲ ಹೇಳ್ತೀವಲ್ವ. ಆ ನಿದ್ರೆ ಅನ್ನೋದು ನಮ್ಮನ್ನು ರಿಜುವಿನೇಟ್ ಮಾಡುತ್ತೆ. ಮಾನಸಿಕವಾಗಿ, ದೈಹಿಕವಾಗಿ ಬೆಳಗ್ಗಿಂದ ಸಂಜೆವರೆಗೂ ಏನು ಮಾಡದೇ ಇದ್ರೂ ದಣಿವಾಗತ್ತೆ. ಆ ದಣಿವನ್ನು ಸುಧಾರಿಸ್ಕೊಂಡು ಮತ್ತೆ ಅದು ಚೈತನ್ಯಯುಕ್ತವಾಗಿ ಹೊರಗೆ ಬಂದು ಕೆಲಸ ಮಾಡಲಿಕ್ಕೆ ಆ ಮನಸ್ಸಿಗೆ ಆ ಚೈತನ್ಯ ಶಕ್ತಿಯ ಕಡೆಗೆ ಹೋಗುವ ಅವಶ್ಯಕತೆ ಇದೆ. ಅದು ಆದ್ದರಿಂದ ಈಗ ಪಕ್ಷಿಗಳು ಸಂಜೆ ಆದ ಕೂಡಲೇ ಅವುಗಳ ಗೂಡಿಗೆ ಹೇಗೆ ಹೊರಟೋಗ್ತಾವೋ, ಅಥವಾ ಈ ಸೂರ್ಯನ ಕಿರಣ ಹೇಗೆ ರಾತ್ರಿ ಆದ ಕೂಡಲೇ ಅದೆಲ್ಲ ತಾನು ಎಳ್ಕೊಂಡ್ಬಿಡುತ್ತೋ, ಆ ರೀತಿಯಾಗಿ ಈ ಮನಸ್ಸು ಕೂಡ ಆ ಕಾನ್ಷಿಯಸ್ನೆಸ್ಸಲ್ಲಿ ಒಂದಾಗ್ಬಿಡುತ್ತೆ. ಇಲ್ಲಿ ಕಾನ್ಷಿಯಸ್ನೆಸ್ ಅಂದರೆ ಒಂದು ಲೇಯರು, ಮನಸ್ಸು ಒಂದು ಲೇಯರು, ಬುದ್ಧಿ, ಆ ಥರ ಅದು ಹೇಳ್ಕೊಳ್ಳೋದಕ್ಕೆ, ಅದು ಅರ್ಥ ಮಾಡ್ಕೊಳ್ಳೋಕೆ ಹೇಗಪ್ಪ ಅಂತ ಹೇಳಿದ್ರೆ, ಈಗ ನೀರಿನಲ್ಲಿ ಒಂದು ಕಲ್ಲು ಹಾಕಿದ್ರೆ ಅಲ್ಲಿ ನೀವು ನೋಡ್ಬೋದು ಹಿಂಗೆ ವೃತ್ತಾಕಾರದ ಒಂದು ಫಾರ್ಮೇಷನ್ ಆಗುತ್ತೆ, ಸರ್ಕಲ್ಸ್ ಫಾರ್ಮ್ ಆಗುತ್ತೆ. ಅದು ತಿಳಿಯಾಗ್ಬಿಟ್ರೆ ಅಲ್ಲಿ ಏನು ಇರೋದಿಲ್ಲ ಅಲ್ವಾ? ಹಾಗೆ ಒಂದು ಕಲ್ಲು ಹಾಕಿದಾಗ ಅದು ಅತ್ಯಂತ ಒಳಗಿರೋದು ಕಾನ್ಷಿಯಸ್ನೆಸ್, ಅಲ್ಲಿಂದ ಹೊರಗಡೆ ಬರುವಂಥದ್ದು ಬುದ್ಧಿ, ಅಲ್ಲಿಂದ ಹೊರಗಡೆ ಬರುವಂಥದ್ದು ಮನಸ್ಸು, ಅಲ್ಲಿಂದ ಇನ್ನೊಂದು ಸರ್ಕಲ್ ಏನಿದೆ ಅದು ಶರೀರ. ನಿದ್ರೆಯಲ್ಲಿ ಏನಾಗುತ್ತೆ, ಆ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋದ್ರಿಂದ ಅದು ಎಲ್ಲ ತಿಳಿಯಾಗಿ ಹೋಗ್ಬಿಡುತ್ತೆ. ಆ ನೀರಿನಲ್ಲಿ ಆ ವೃತ್ತಾಕಾರದ ಒಂದು ಆಕಾರ ಫಾರ್ಮ್ ಆಗೋದು ಯಾವಾಗ? ಕಲ್ಲು ಬಿದ್ದಾಗ, ಅಂದರೆ ಮನಸ್ಸು ಡಿಸ್ಟರ್ಬ್ ಆದಾಗ. ಆ ವೃತ್ತಾಕಾರ ಏನು ಮಾಡುತ್ತೆ, ಅಲ್ಲಿ ಇರುವಂಥ ಅಷ್ಟೂ ನೀರಿನಿಂದ ಇದನ್ನು ಬೇರೆ ಮಾಡಿ ಅದಷ್ಟೇ ವೃತ್ತ ಮಾಡ್ಕೊಂಡಿರುತ್ತೆ. ಅದು ಯಾವಾಗ ಅಲ್ಲಿ ಕಲ್ಲಿಲ್ಲ, ಅಲ್ಲಿ ಪ್ರಶಾಂತವಾಗ್ಬಿಡುತ್ತೋ, ನಿಸ್ತರಂಗ, ಅಲ್ಲಿ ತರಂಗಗಳಿಂದ ಹೋಗುತ್ತೋ, ಅದು ಅಷ್ಟೂ ನೀರಲ್ಲಿ ಒಂದಾದಾಗ ಕಾಣುತ್ತೆ. ಹಾಗೆ ಈ ಚೈತನ್ಯ ಶಕ್ತಿ ಕೂಡ ಯಾವಾಗ ಅಲ್ಲಿ ಗಲಾಟೆ ಇರೋದಿಲ್ವೋ, ರಾತ್ರಿ ಮಲಗಿದಾಗ ಅದು ಪರಬ್ರಹ್ಮನಲ್ಲಿ ಒಂದಾಗ್ಬಿಟ್ಟಿರುತ್ತೆ. ಬೆಳಗ್ಗೆ ಎದ್ದಾಗಷ್ಟೇ ನಾನು ನಂದು ಅಂತ ಶುರುವಾಗೋದು. ನಿದ್ರೆಯಲ್ಲಿ ನಂದು ಇಲ್ಲ, ನಾನು ಇಲ್ಲ, ಏನೂ ಗೊತ್ತೇ ಆಗೋದಿಲ್ಲ ಅಲ್ಲಿ ಅಲ್ವಾ? ಅದನ್ನು ಇಲ್ಲಿ ಹೇಳಿದ್ದಾರೆ. ಮುಂದುವರಿಸ್ತಾ 7ನೇ ಶ್ಲೋಕದಲ್ಲಿ, ಯೇ ಯಥಾ ಸೌಮ್ಯವಯಾಂಸಿ ವಾಸೋ ವೃಕ್ಷಂ ಸಂಪ್ರತಿಷ್ಠಂತೆ ಏವಂ ಹವೈ ತತ್ ಸರ್ವಂ ಪರ ಆತ್ಮನಿ ಸಂಪ್ರತಿಷ್ಠತೆ. ಸಹ ಸೌಮ್ಯ, ಅದು ಹೇಗೆಂದರೆ, ಎಲೈ ಸೌಮ್ಯನೇ, ಯಥಾ ವಯಾಂಸಿ, ಹೇಗೆ ಪಕ್ಷಿಗಳು, ವಾಸು ವೃಕ್ಷಂ, ತಾವು ವಾಸಿಸುವ ಮರದ ಕಡೆಗೆ, ಸಂಪ್ರತಿಷ್ಠಂತೆ, ಹೋಗಿ ಸೇರುವುದು, ಏವಂ ಹಿ ವೈ ತತ್ ಸರ್ವಂ, ಹಾಗೆಯೇ ಅವೆಲ್ಲವೂ ಶರೀರೇಂದ್ರಿಯಗಳು ಪರೇ ಆತ್ಮನಿ, ಪರಮಾತ್ಮನಲ್ಲಿ ಸಂಪ್ರತಿಷ್ಠತೆ, ನೆಲೆಸಿರುವುದು. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ. ಎಲೈ ಸೌಮ್ಯನೇ, ಹೇಗೆ ಹಕ್ಕಿಗಳು ವಿಶ್ರಾಂತಿಗಾಗಿ ತಾವು ವಾಸ ಮಾಡುತ್ತಿರುವ ಮರವನ್ನು ಹೋಗಿ ಸೇರಿಕೊಳ್ಳುವವೋ, ಹಾಗೆಯೇ ಶರೀರೇಂದ್ರಿಯಗಳು ತಮಗುಂಟಾದ ದಣಿವನ್ನು ನಿವಾರಿಸಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮನಲ್ಲಿ ಸೇರಿಕೊಳ್ಳುವವು. ಶರೀರ ಇಂದ್ರಿಯಗಳು ದಣದಿರುತ್ತವೆ, ಅವು ಆ ಪರಮಾತ್ಮನಲ್ಲಿ ಸೇರಿಕೊಳ್ಳುತ್ತೆ. ಏನಕ್ಕೆ? ವಿಶ್ರಾಂತಿ ಪಡೆಯೋದಕ್ಕೆ. ಅಲ್ಲಿಗೆ ಕೇಳಿದ ಪ್ರಶ್ನೆ ಏನಿತ್ತು ಶಿಷ್ಯಂದು?
ಕನಸು ಅಂದರೆ ಏನು, ಯಾರು ಕನಸು ಕಾಣ್ತಾರೆ, ಯಾರು ಎಚ್ಚರವಾಗಿರ್ತಾರೆ ಅಲ್ವಾ? ಯಾರು ಎಚ್ಚರದಿಂದಿರ್ತಾರೆ, ಯಾರು ನಿದ್ರಿಸ್ತಾ ಇರ್ತಾರೆ, ಯಾರು ಸುಷುಪ್ತಿಯಲ್ಲಿ, ಯಾರು ನಿದ್ರಿಸ್ತಾ ಇರ್ತಾರೆ, ಯಾರು ಎಚ್ಚರವಾಗಿರ್ತಾರೆ, ಯಾರು ಕನಸು ಕಾಣ್ತಾ ಇರ್ತಾರೆ. ಇದು 3 ಪ್ರಶ್ನೆ. ಹಾಗಾದರೆ ಸುಖ ಯಾರಿಗುಂಟಾಗತ್ತೆ ಮತ್ತು ಎಲ್ಲವೂ ಎಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ಅನ್ನೋ ಪ್ರಶ್ನೆ ಇದ್ದಿದ್ದು. ಈ 5 ಪ್ರಶ್ನೆಗಳಿಗೆ ಇದು ಎಲ್ಲವೂ ಎಲ್ಲಿ ಹೋಗಿ ಸೇರಿಕೊಳ್ಳುತ್ತೆ? ಭಗವಂತನಲ್ಲೇ ಲೀನ ಆಗುತ್ತೆ. ಇಲ್ಲದಿದ್ದರೆ ನಮ್ಗೆ ಎಲ್ಲಿಂದ ಆ ಶಕ್ತಿ ಬರ್ಲಿಕ್ಕೆ ಸಾಧ್ಯ? ನಾವು ಅಂದ್ಕೊಳ್ಬೋದು ನಾವು ತಿನ್ನೋ ಊಟ ವಿಟಾಮಿನ್ ಬಿ, ವಿಟಾಮಿನ್ ಡಿ, B12 ಇದರಿಂದ ಬರುತ್ತೆ ಅಂತ. ಓ ನೋ, ಅದು ಶರೀರಕ್ಕೆ ಒಂದು ರೀತಿಯ ಪೋಷಣೆ ಕೊಡುತ್ತೆ ಅಷ್ಟೇ. ಆದರೆ ನಿಜವಾದ ಶಕ್ತಿ ಉತ್ಪತ್ತಿಯಾಗೋದು ಎಲ್ಲಿಂದ? ಆ ಪ್ರಾಣದಿಂದ. ಆ ನಿದ್ರೆಗೆ ಹೋಗಿ ಎಚ್ಚೆತ್ತಾಗ ವಿ ಕಮ್ ಔಟ್ ಎನರ್ಜೈಸ್ಡ್ ಅಲ್ವಾ? ಎಷ್ಟು ಶಕ್ತಿಯುತವಾಗಿ ಹೊರಗಡೆ ಬರ್ತೀವಿ. ಆದ್ದರಿಂದ ಎಲ್ಲ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಇದಿಷ್ಟು ಕೂಡ ಆ ಭಗವಂತನ ಹತ್ರ ಹೋಗಿ ಕನೆಕ್ಟ್ ಆಗಿ, ಹೇಗೆ ಅದಕ್ಕೆ ಉದಾಹರಣೆ ಹೇಳ್ತಾರೆ, ಹೇಗೆ ಈಗ ಮೊಬೈಲ್ನ ನಾವು ಚಾರ್ಜ್ ಮಾಡಿ ಅದನ್ನು ಮತ್ತೆ ಉಪಯೋಗಿಸ್ಲಿಕ್ಕೆ ಶುರು ಮಾಡ್ಕೊಳ್ತೀವೋ ಹಾಗೆ ನಾವು ಕೂಡ ನಿದ್ರೆ ಮಾಡಿದಾಗ ವಿ ಗೆಟ್ ಚಾರ್ಜ್ಡ್ ಅಂತೆ. ಇನ್ನರ್ ಚಾರ್ಜ್, ವಾಟ್ ಎವರ್ ಹ್ಯಾಪನ್ಸ್ ಈಸ್ ಬಿಕಾಸ್ ಆಫ್ ದಿ ಕಾನ್ಷಿಯಸ್ನೆಸ್ ಅಂತ. ಆ ಪರಮಾತ್ಮನಿಂದ ನಾವು ಆ ಶಕ್ತಿಯನ್ನು ಪಡ್ಕೊಳ್ತೀವಿ ಅಂತ. ಶರೀರೇಂದ್ರಿಯಗಳು ತಮಗುಂಟಾದ ದಣಿವನ್ನು ನಿವಾರಿಸಿಕೊಳ್ಳಲು ಪರಮಾತ್ಮನಲ್ಲಿ ಸೇರಿಕೊಳ್ಳುತ್ತವೆ. ಇನ್ನು ಮುಂದುವರಿಸ್ತಾ ತನ್ಮಾತ್ರೆಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ ಆಚಾರ್ಯರು. 8ನೇ ಶ್ಲೋಕ. ಪೃಥಿವೀ ಚ ಪೃಥಿವೀ ಮಾತ್ರ, ಚಾಪಶ್ಚಾಪೋ ಮಾತ್ರ ಚ ತೇಜಸ್ತೇಜೋ ಮಾತ್ರ, ಮಾತ್ರ ಚ ವಾಯುಶ್ಚ ವಾಯುಮಾತ್ರ ಚ ಆಕಾಶಶ್ಚಾಕಾಶ ಮಾತ್ರ ಚ ಚಕ್ಷುಶ್ಚ ದ್ರಷ್ಟವ್ಯಂ ಚ ಶ್ರೋತ್ರಂ ಚ ಶ್ರೋತವ್ಯಂ ಚ ಘ್ರಾಣಂ ಚ ಘ್ರಾತವ್ಯಂ ಚ ರಸಶ್ಚ ರಸಯಿತವ್ಯಂ ಚ ತ್ವಕ್ ಚ ಸ್ಪರ್ಶಯಿತವ್ಯಂ ಚ ವಾಕ್ ಚ ವಕ್ತವ್ಯಂ ಚ ಹಸ್ತೌ ಚ ದಾತವ್ಯಂ ಚ ಉಪಸ್ಥಶ್ಚಾನಂದಯಿತವ್ಯಂ ಚ ಪಾಯಶ್ಚ ವಿಸರ್ಜಯಿತವ್ಯಂ ಚ ಪಾದೌ ಚ ಗಂತವ್ಯಂ ಚ ಮನಶ್ಚ ಮಂತವ್ಯಂ ಚ ಬುದ್ಧಿಶ್ಚ ಬೋದ್ಧವ್ಯಂ ಚ ಅಹಂಕಾರಶ್ಚಾಹಂಕರ್ತವ್ಯಂ ಚ ಚಿತ್ತಂ ಚ ಚೇತಯಿತವ್ಯಂ ಚ ತೇಜಶ್ಚ ವಿದ್ಯೋತಯಿತವ್ಯಂ ಚ ಪ್ರಾಣಶ್ಚ ವಿಧಾರಯತಿವ್ಯಂ ಚ ಪ್ರಾಣಶ್ಚ ವಿಧಾರಯಿತವ್ಯಂ ಚ. ಇಲ್ಲಿ ತನ್ಮಾತ್ರೆಗಳು ಅಂದರೆ ಯಾವುದರಿಂದ ಯಾವುದು ಆಗತ್ತೆ ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದಾರೆ. ಪೃಥಿವೀ ಚ ಪೃಥಿವೀ ಮಾತ್ರ ಚ, ಪೃಥಿವೀ ಮತ್ತು ಗಂಧ ತನ್ಮಾತ್ರೆ ಅಂದರೆ ದೇ ಆರ್ ಕನೆಕ್ಟೆಡ್. ಆ ಪೃಥಿವಿ ಇದ್ದರೆ ಆ ಗಂಧ ಅನ್ನುವಂಥದ್ದು ಬರುತ್ತೆ ನೋಡಿ. ಈಗೆಲ್ಲ ಬರ್ತಾ ಇದೆಯಲ್ಲ ಸಣ್ಣಗೆ ಮಳೆ, ಚೆನ್ನಾಗಿ ಬಿಸಿಲುತ್ತಾದಾಗ ಭೂಮಿ ಮೇಲೆ ಆ ಮಳೆ ಹನಿ, ಮೊದಲನೇ ಮಳೆ ಹನಿ ಬಿದ್ದಾಗ ಒಂದು ರೀತಿಯ ಪರಿಮಳ ಬರುತ್ತೆ ಅಲ್ವಾ, ಅದು ಗಂಧ. ಪೃಥ್ವಿ ಮತ್ತು ಗಂಧ ತನ್ಮಾತ್ರೆ. ಅಹಚ ಆಪೋ ಮಾತ್ರ ಚ, ನೀರು ಮತ್ತು ರಸ ತನ್ಮಾತ್ರೆ. ತೇಜ ಚ ತೇಜೋ ಮಾತ್ರ ಚ, ತೇಜಸ್ಸು ಮತ್ತು ರೂಪ ತನ್ಮಾತ್ರೆ. ನೀರು ಮತ್ತು ರಸ ನೋಡಿ, ಬಾಯಲ್ಲಿ ಅದು ನೀರಿದ್ರಷ್ಟೇ ನಮಗೆ ಅದು ರುಚಿ ಗೊತ್ತಾಗೋದು, ಅದರಿಂದ ರಸ, ಆ ನೀರಿನಿಂದ ರಸ ರುಚಿ ಗೊತ್ತಾಗೋದು, ಅದು ತನ್ಮಾತ್ರೆ ಅಂತ. ತೇಜಸ್ಸು ಮತ್ತು ರೂಪ ತನ್ಮಾತ್ರೆ, ಕಣ್ಣಿನಿಂದ ರೂಪ ನೋಡ್ತೀವಿ. ವಾಯು ಚ ವಾಯು ಮಾತ್ರ ಚ, ವಾಯು ಮತ್ತು ಸ್ಪರ್ಶ ತನ್ಮಾತ್ರೆ. ಗಾಳಿ ಬೀಸಿದ್ರೆ ಚರ್ಮಕ್ಕೆ ಗೊತ್ತಾಗುತ್ತಲ್ಲ, ಹಿತ ಅನಿಸುತ್ತೆ ಅಲ್ವಾ, ತಂಪನಿಸ್ತಾ ಇದೆ ಅಂತ, ಅದರಿಂದ ವಾಯುವಿಂದ ಸ್ಪರ್ಶ ತನ್ಮಾತ್ರೆ. ಆಕಾಶ ಚ ಆಕಾಶ ಮಾತ್ರ ಚ, ಆಕಾಶ ಮತ್ತು ಶಬ್ದ, ಆಕಾಶದಲ್ಲಿ ಸ್ಪೇಸ್
ಇಲ್ಲಿದ್ದರೆ ಮಾತ್ರ ಆ ಶಬ್ದ ಕೇಳಲಿಕ್ಕೆ ಸಾಧ್ಯ. ವ್ಯಾಕ್ಯೂಮಲ್ಲಿ ಕೇಳೋದಿಲ್ಲ, ಗಾಳಿ ಇರಬೇಕು. ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ದರೆ ಗೊತ್ತಾಗುತ್ತೆ. ಅದು ವ್ಯಾಕ್ಯೂಮ್ ಇದ್ದರೆ ಅಲ್ಲಿ ಶಬ್ದ ಇರೋದೇ ಇಲ್ಲ. ಶಬ್ದ ಸೌಂಡ್ ಕೆನಾಟ್ ಟ್ರಾವೆಲ್. ಅದು ಆಕಾಶ, ಅಲ್ಲಿ ಮಾತ್ರ ಅದು ಶಬ್ದ ಗೊತ್ತಾಗಲಿಕ್ಕೆ ಸಾಧ್ಯ. ಚಕ್ಷುಚ ದ್ರಷ್ಟವ್ಯಂಚ, ಕಣ್ಣು ನೋಡಲಿಕ್ಕೆ, ಕಣ್ಣು ಮತ್ತು ಅದರಿಂದ ನೋಡಲ್ಪಡತಕ್ಕ ರೂಪ. ಶ್ರೋತ್ರಂಚ ಶ್ರೋತ್ರವ್ಯಂಚ, ಕಿವಿ ಮತ್ತು ಕೇಳಲ್ಪಡತಕ್ಕ ಶಬ್ದ. ಘ್ರಾಣಂಚ ಘ್ರಾತವ್ಯಂಚ, ಮೂಗು ಮತ್ತು ಮೂಸಲ್ಪಡುವುದು ಗಂಧ. ರಸಚ ರಸಯಿತವ್ಯಂಚ, ನಾಲಿಗೆ ಮತ್ತು ರಸ. ಇಲ್ಲಿ ಪಂಚಭೂತಗಳನ್ನು ಹೇಳಿ ಈಗ ಪಂಚೇಂದ್ರಿಯಗಳ ಬಗ್ಗೆ ಹೇಳ್ತಾ ಇರೋದು. ತಕ್ ಚ ಸ್ಪರ್ಶಯಿತವ್ಯಂಚ, ಸ್ಪರ್ಶದಿಂದ ಮತ್ತು ಬಾಹ್ಯ ವಸ್ತು, ಎಲ್ಲಿಂದ? ಚರ್ಮದಿಂದ ಸ್ಪರ್ಶ ಆಗ್ತಾ ಇರೋದು. ವಾಕ್ಚ ವಕ್ತವ್ಯಂಚ, ವಾಗೇಂದ್ರಿಯ ಮಾತಾಡೋದು, ವಾಗೇಂದ್ರಿಯ ಮತ್ತು ಮಾತು. ಹಸ್ತೌಚ ಅದಾತವ್ಯಂಚ, ಕೈಗಳು ಮತ್ತು ಹಿಡಿಯಲ್ಪಡತಕ್ಕದ್ದು. ನೋಡಿ, ಪಂಚಭೂತಗಳಾಯಿತು, ಪಂಚೇಂದ್ರಿಯಗಳಾಯಿತು, ಈಗ ಪಂಚಕರ್ಮೇಂದ್ರಿಯಗಳು, ಕೈಗಳು ಮತ್ತು ಹಿಡಿಯಲ್ಪಡತಕ್ಕದ್ದು. ಉಪಸ್ಥ ಆನಂದಯಿತವ್ಯಂಚ, ಜನನೇಂದ್ರಿಯ ಮತ್ತು ಅದರ ವಿಷಯ. ಪಾಯುಚ ವಿಸರ್ಜಯಿತವ್ಯಂಚ, ಗುದ ಮತ್ತು ಅದರ ವಿಷಯ, ಪಂಚಕರ್ಮೇಂದ್ರಿಯಗಳು. ಪಾದೌಚ ಗಂತವ್ಯಂಚ, ಕಾಲುಗಳು ಮತ್ತು ಸೇರಬೇಕಾದ ಸ್ಥಾನ. ಮನಚ್ಚ ಮಂತವ್ಯಂಚ, ಮನಸ್ಸು ಮತ್ತು ಯೋಚನೆ ಮಾಡುವ ವಿಷಯ. ಬುದ್ಧಿ ಚ ಬೋಧವ್ಯಂಚ, ಬುದ್ಧಿ ಮತ್ತು ತಿಳಿಯಲ್ಪಡತಕ್ಕದ್ದು ವಿಷಯ. ಅಹಂಕಾರ ಚ ಅಹಂ ಕರ್ತವ್ಯಂಚ, ಅಹಂಕಾರ ಮತ್ತು ಅಭಿಮಾನ ಪಡತಕ್ಕದ್ದು. ಚಿತ್ತ ಚ ಚೇತಯಿತವ್ಯಂಚ, ಚಿತ್ತ ಮತ್ತು ಅರಿಯಲ್ಪಡತಕ್ಕ ವಿಷಯ. ತೇಜ ಚ ವಿದ್ಯೋತಯಿತವ್ಯಂಚ, ತೇಜಸ್ಸು ಮತ್ತು ಪ್ರಕಾಶಿಸಲ್ಪಡತಕ್ಕ ವಸ್ತು. ಪ್ರಾಣ ಚ ವಿಧಾರಯಿತವ್ಯಂಚ, ಸೂತ್ರಾತ್ಮ ಮತ್ತು ಅವನಲ್ಲಿ ಧರಿಸಲ್ಪಟ್ಟಿರುವ ಎಲ್ಲ ಜಗತ್ತು. ಇವೆಲ್ಲವೂ ಆತ್ಮನಲ್ಲಿ ಸೇರಿಕೊಂಡಿರುವವು. ಏನೇನು ಸೇರ್ಕೊಳ್ತು ಅಂತ ಕೇಳಿದ್ದಕ್ಕೆ, ಪಕ್ಷಿಗಳು ಹೇಗೆ ಗೂಡನ್ನು ಸೇರುತ್ತವೋ ಹಾಗೆ ಇಲ್ಲಿ ಏನೇನು ಸೇರ್ತಾ ಇದೆ ಅಂದರೆ ಪಂಚಭೂತಗಳು, ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು. ಇದೆಲ್ಲವೂ ಮತ್ತೇನಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ, ಇವಿಷ್ಟು ಕೂಡ ಆತ್ಮನಲ್ಲಿ ಸೇರಿಕೊಳ್ಳುತ್ತವೆ ಅಂತ. ಪೃಥ್ವಿ ಮತ್ತು ಗಂಧ ತನ್ಮಾತ್ರೆ, ನೀರು ಮತ್ತು ರಸ ತನ್ಮಾತ್ರೆ, ತೇಜಸ್ಸು ಮತ್ತು ರೂಪ ತನ್ಮಾತ್ರೆ, ವಾಯು ಮತ್ತು ಸ್ಪರ್ಶ ತನ್ಮಾತ್ರೆ, ಆಕಾಶ ಮತ್ತು ಶಬ್ದ ತನ್ಮಾತ್ರೆ, ಕಣ್ಣು ಮತ್ತು ಅದರಿಂದ ನೋಡಲ್ಪಡತಕ್ಕ ರೂಪ, ಕಿವಿ ಮತ್ತು ಕೇಳಲ್ಪಡತಕ್ಕ ಶಬ್ದ, ಮೂಗು ಮತ್ತು ಮೂಸಲ್ಪಡತಕ್ಕ ಗಂಧ, ನಾಲಿಗೆ ಮತ್ತು ಸವಿ ನೋಡಲ್ಪಡತಕ್ಕದ್ದು, ಚರ್ಮವು ಮತ್ತು ಮುಟ್ಟಲ್ಪಡತಕ್ಕದ್ದು, ಮಾತು ಮತ್ತು ಹೇಳಲ್ಪಡತಕ್ಕದ್ದು, ಕೈಗಳು ಮತ್ತು ತೆಗೆದುಕೊಳ್ಳಲ್ಪಡತಕ್ಕದ್ದು, ಜನನೇಂದ್ರಿಯವು ಮತ್ತು ಆನಂದ ಪಡತಕ್ಕದ್ದು, ಗುದವು ಮತ್ತು ವಿಸರ್ಜಿಸತಕ್ಕದ್ದು, ಪಾದಗಳು ಮತ್ತು ನಡೆಯತಕ್ಕದ್ದು, ಮನಸ್ಸು ಮತ್ತು ಯೋಚಿಸಲ್ಪಡತಕ್ಕದ್ದು, ಬುದ್ಧಿ ಮತ್ತು ನಿಶ್ಚಯಿಸಲ್ಪಡತಕ್ಕದ್ದು, ಅಹಂಕಾರ ಮತ್ತು ಅದರ ವಿಷಯ, ಚಿತ್ತ ಮತ್ತು ಅರಿಯಲ್ಪಡತಕ್ಕದ್ದು, ತೇಜಸ್ಸು ಮತ್ತು ಬೆಳಗಲ್ಪಡತಕ್ಕದ್ದು, ಪ್ರಾಣ ಮತ್ತು ಅವನನ್ನು ಆಶ್ರಯಿಸಿರುವ ಜಗತ್ತು, ಇವೆಲ್ಲವೂ ಆತ್ಮನಲ್ಲಿ ಸೇರಿಕೊಂಡಿರುವವು. ಇಷ್ಟು ಕೂಡ ಆತ್ಮನಲ್ಲಿ ಮಲಗಿದಾಗ ಸೇರ್ಕೊಂಡ್ಬಿಡುತ್ತೆ. ಅದಷ್ಟು ಸೇರಿಕೊಂಡಾಗಲೇ ಅಲ್ಲಿ ಮತ್ತೆ ಬೆಳಗ್ಗೆ ಎದ್ದು ಬರುವಾಗ ಆ ಎಲ್ಲವೂ ಶಕ್ತಿಯನ್ನು ಪಡ್ಕೊಂಡು ಹೊರಗಡೆ ಬರುತ್ತೆ ಅಂತ ಹೇಳ್ತಾರೆ. ಮುಂದುವರಿಸ್ತಾ 9ನೇ ಶ್ಲೋಕ. ಅಲ್ಲಿ ಏನೇನು ಸೇರಿಕೊಳ್ಳುತ್ತೆ ಅಂದರೆ ನಾವು ಹಿಂದೆ ಆಗಲಿ ನೋಡಿದ್ವಿ, ಪಂಚೇಂದ್ರಿಯಗಳು ಯಾವುದು, ಪಂಚಭೂತಗಳು ಯಾವುದು ಅಂತೆಲ್ಲ, ಯಾವ್ದು ಎದ್ದು ಬರುತ್ತೆ ಅಂತ, ಕನಸಿನಲ್ಲಿ ಯಾವುದಿರುತ್ತೆ, ನಿದ್ರೆಯಲ್ಲಿ ಯಾವುದಿರುತ್ತೆ ಅಂತೆಲ್ಲ. ಈಗ ಎಲ್ಲವೂ ಹೋಗಿ ಅಲ್ಲಿ ಪರಮಾತ್ಮನಲ್ಲಿ ಲೀನ ಆಗೋಗುತ್ತೆ ಅಂತ ಹೇಳ್ತಾರೆ. 9ನೇ ಶ್ಲೋಕ. ಏಷ ಹಿ ದ್ರಷ್ಟಾ ಸ್ಪೃಷ್ಟಾ ಶ್ರೋತಾ
ಘ್ರಾತಾರಸಯಿತ ಮಂತ ಬೋದ್ಧ ಕರ್ತ ವಿಜ್ಞಾನಾತ್ಮ ಪುರುಷಃ ಸ ಪರೇಕ್ಷರ ಆತ್ಮನಿ ಸಂಪ್ರತಿಷ್ಠತೆ. ಏಷ ಹಿ ದ್ರಷ್ಟ, ಇವನೇ ನೋಡುವವನು, ಸ್ಪೃಷ್ಟ ಮುಟ್ಟುವವನು, ಶ್ರೋತ ಕೇಳುವವನು, ಘ್ರಾತ ಮೂಸುವವನು, ರಸಯಿತ ಆಸ್ವಾದಿಸುವವನು, ಮಂತ ಮನನ ಮಾಡುವವನು, ಬೋದ್ಧ ಅರಿತುಕೊಳ್ಳುವವನು, ಕರ್ತ ಕೆಲಸ ಮಾಡುವವನು, ವಿಜ್ಞಾನಾತ್ಮ ವಿಜ್ಞಾನಾತ್ಮನು, ಪುರುಷಃ ಪುರುಷನು, ಸಹ ಅವನು, ಪರೇ ಅಕ್ಷರೇ ನಾಶವಿಲ್ಲದ ಆತ್ಮನಲ್ಲಿ ಸಂಪ್ರತಿಷ್ಠತೆ ಸೇರಿಕೊಳ್ಳುತ್ತಾನೆ. ಇವನೇ ನಿದ್ರೆಯಲ್ಲಿರುವ ಜೀವನು, ನೋಡುವವನು, ಮುಟ್ಟುವವನು, ಕೇಳುವವನು, ಮೂಸುವವನು, ಸವಿಯುವವನು, ಮನನ ಮಾಡುವವನು, ಅರಿತುಕೊಳ್ಳುವವನು, ಕಾರ್ಯ ಮಾಡುವವನು, ವಿಜ್ಞಾನಾತ್ಮನು, ಪುರುಷನು ಆಗಿರುತ್ತಾನೆ. ಅವನು ನಾಶವಿಲ್ಲದ ಪರಮಾತ್ಮನಲ್ಲಿ ಸೇರಿಕೊಳ್ಳುತ್ತಾನೆ. ಪರಮಾತ್ಮ ಅಂದ ಕೂಡಲೇ ಇಲ್ಲಿ ಎಲ್ಲೋ ಶಿವ ಇದ್ದಾನೆ ಕೈಲಾಸದಲ್ಲಿ, ಇನ್ನೆಲ್ಲೋ ವಿಷ್ಣು ಇದೆ, ಅಲ್ಲೋಗಿ ಸೇರ್ಕೊಳ್ಳೋದು ಅಂತಲ್ಲ. ನಮ್ಮಲ್ಲಿ ಬೆಳಗ್ತಾ ಇರುವ ಚೈತನ್ಯ ಶಕ್ತಿ ಏನಿದೆ ಅದು ಈ ಶರೀರಕ್ಕೆ ಲಿಮಿಟೆಡ್ ಆಗಿದ್ದಾಗ ಅದನ್ನು ಜೀವಾತ್ಮ ಅಂತ ಕರಿತೀವಿ. ಅದು ಯಾವಾಗ ಈ ಶರೀರಕ್ಕೆ ಲಿಮಿಟ್ ಆಗಿರೋದಿಲ್ವೋ ಪರಮಾತ್ಮ ಅಂತ ಕರಿತೀವಿ. ಸರ್ವವ್ಯಾಪಿ ಆಗಿರೋದು ಪರಮಾತ್ಮ. ಈ ಜೀವಾತ್ಮ ಪರಮಾತ್ಮನಲ್ಲಿ ಲೀನ ಆಗೋದ್ರಿಂದ ಪಂಚಭೂತಗಳು, ನಮ್ಮಲ್ಲಿ ಪಂಚಭೂತಗಳಿಂದ ಆಗಿರುವಂಥ ಈ ಶರೀರ ಕೂಡ ಪಂಚಭೂತಗಳಲ್ಲಿ ಲೀನ ಆಗೋಗೋದ್ರಿಂದ ಇಟ್ ಇಸ್ ಒನ್ ವಿತ್ ದಿ ನೇಚರ್, ಒನ್ ವಿತ್ ದಿ ಯೂನಿವರ್ಸ್ ಅಂತೀವಲ್ವಾ. ನಾನು ಬೇರೆ ಅದು ಬೇರೆ ಆಗಲೇ ಇಲ್ಲ. ಕನಸಿನಲ್ಲಿ ನಿದ್ರೆಯಲ್ಲಿ ಕನಸಿನಲ್ಲಿ ಬೇರೆ ತೋರಿಸುತ್ತೆ ಮನಸ್ಸು. ಆಗ ಸಂಪೂರ್ಣ ನಾವು ಈ ಪ್ರಕೃತಿಯಲ್ಲಿ ಒಂದಾಗೋಗ್ತೀವಿ, ಆ ಚೈತನ್ಯ ಶಕ್ತಿಯಲ್ಲಿ, ಆ ಪರಮಾತ್ಮನಲ್ಲಿ ಒಂದಾಗೋಗ್ಬಿಟ್ಟಿರ್ತೀವಿ. ಎಲ್ಲಿ ಹೋಗುತ್ತೆ ಇದೆಲ್ಲ ಅಂತ ಕೇಳಿದ ಪ್ರಶ್ನೆಗೆ ಎಲ್ಲವೂ ಆ ಪರಮಾತ್ಮನಲ್ಲಿಯೇ ಸೇರುತ್ತೆ ಅಂತ ಋಷಿಗಳು ಹೇಳ್ತಾರೆ. ಆ ನಿದ್ರೆಯಲ್ಲಿರುವ ಜೀವ, ಅದು ಆ ಜೀವಾತ್ಮ ಏನಿದೆ ಅದು ನಿದ್ರಾವಸ್ಥೆ ಅಂತಂದರೆ ಅದು ಎಚ್ಚರ, ಕನಸು, ಸುಪ್ತ ಮತ್ತು ಹಾಗೆ ಹಾಗೆ ಒಳಗೆ ಹೋಗ್ತಾ ಇದ್ದರೆ ಅದು ಸಂಪೂರ್ಣ ಸುಷುಪ್ತಿ, ಪೂರ್ತಿ ನಿದ್ರೆ. ಅಲ್ಲಿ ಕನಸಿಲ್ಲದೆ ಇರುವಂತಹ ಒಂದು ಸ್ಥಿತಿ. ಅಲ್ಲಿ ಯಾರೋ ಒಬ್ಬ ಇದಾನಲ್ಲ, ಅವನು ಇದೆಲ್ಲವನ್ನು ಬೆಳಗ್ತಾ ಇದ್ದಾನೆ. ಇಲ್ಲದೇ ಇದ್ದರೆ ಅವನು ಮಲ್ಕೊಂಡ್ಬಿಟ್ರೆ ಆಯ್ತು ಕತೆ ಅಷ್ಟೇ ಅಲ್ವಾ. ಅವನು ಎಚ್ಚರದಿಂದ ಇದ್ದಾನೆ. ಅಲ್ಲಿ ಆ ಜೀವಾತ್ಮನಲ್ಲಿ ಹೋಗಿ ಇದೆಲ್ಲವೂ ಲೀನ ಆಗುತ್ತೆ. ಆ ಜೀವಾತ್ಮ ಪರಮಾತ್ಮನಲ್ಲಿ ಲೀನ ಆಗ್ತಾನೆ ಅಂತ ಇಲ್ಲಿ ಹೇಳಿದ್ದಾರೆ. ಆ ಜೀವಾತ್ಮ ಎಚ್ಚರವಾಗಿದ್ದಾಗಷ್ಟೇ ಅದು ಜೀವಾತ್ಮ ಏನಿದೆ ಅದು ನಮ್ಮಲ್ಲಿರುವಾಗ, ಅದು ನಾವು ಬೆಳಗ್ಗೆ ಎದ್ದಾಗ ಮನಸ್ಸು ಬುದ್ಧಿ ಎಲ್ಲ ಎಚ್ಚರ ಆದಾಗಷ್ಟೇ ನಾವು ಇದನ್ನೆಲ್ಲ ನೋಡಲಿಕ್ಕಾಗೋದು. ಏನದು ಮೂಸೋದು, ನೋಡೋದು, ಕೇಳೋದು, ಸವಿಯುವುದು, ಇದೆಲ್ಲವೂ ಯಾವಾಗತ್ತೆ? ಎಚ್ಚರದಲ್ಲಿ ಮಾತ್ರ. ನಿದ್ರೆಯಲ್ಲಿ ಅದು ಯಾವುದು ಸಾಧ್ಯನೇ ಇಲ್ಲ ಅಲ್ವಾ. ಅದನ್ನು ಇಲ್ಲಿ ಹೇಳಿದ್ದಾರೆ. ಅದು ಎಲ್ಲವೂ ಪರಮಾತ್ಮನಲ್ಲಿ ಲೀನ ಆಗುತ್ತೆ. ಮುಂದಿನ ಶ್ಲೋಕ. ಪರಮೇವಾಕ್ಷರಂ ಪ್ರತಿಪದ್ಯತೆ ಸಾಯೋಹ ವೈ ತದಚ್ಚಾಯಮಶರೀರಮಲೋಹಿತಂ ಶುಭ್ರಮಕ್ಷರಂ ವೇದಯತೆ ಯಸ್ತು ಸೌಮ್ಯ ಸ ಸರ್ವಜ್ಞಃ ಸರ್ವೋ ಭವತಿ ತದೇಶ ಶ್ಲೋಕಃ. ಸಯೋಹ ವೈ ಸಹ ಯೋಹನೈ ತತ್ ಯಾವನು ಆ ಆಚ್ಛಾಯಂ ಅಶರೀರಂ ನೆರಳಿಲ್ಲದ ಶರೀರವಿಲ್ಲದ ಅಲೋಹಿತಂ ಕೆಂಪಲ್ಲದ ಶುಭ್ರಂ ಶುಭ್ರವಾದ ಅಕ್ಷರಂ ಅಕ್ಷರವನ್ನು ವೇದಯತೆ ತಿಳಿಯುವನೋ ಸಹ ಅವನು ಪರಮಂ ಅಕ್ಷರಂ ಅಕ್ಷರವಾದ ಪರವಸ್ತುವನ್ನು ಪ್ರತಿಪದ್ಯತೆ ಹೊಂದುತ್ತಾನೆ.
ಸೌಮ್ಯ ಎಲೈ ಸೌಮ್ಯನೇ, ಯಹ ತು ಯಾವನು ಹೀಗೆ ತಿಳಿದುಕೊಳ್ಳುವನೋ, ಸಹ ಅವನು ಸರ್ವಜ್ಞ ಸರ್ವಜ್ಞನು, ಸರ್ವ ಎಲ್ಲವೂ ಭವತಿ ಆಗುವನು. ತತ್ ಏಷಃ ಶ್ಲೋಕಃ, ಆ ವಿಷಯದಲ್ಲಿ ಈ ಶ್ಲೋಕವಿದೆ. ಯಾವನು ಆ ನೆರಳಿಲ್ಲದ, ಶರೀರವಿಲ್ಲದ, ಕೆಂಪೇ ಮೊದಲಾದ ವರ್ಣಗಳಿಲ್ಲದ ಶುಭ್ರವಾದ ಅಕ್ಷರವಾದ ಪರವಸ್ತುವನ್ನು ಅರಿತುಕೊಳ್ಳುತ್ತಾನೋ ಅವನು ಅಕ್ಷರವೆಂಬ ಪರವಸ್ತುವನ್ನೇ ಪಡೆಯುತ್ತಾನೆ. ಯಾವನು ಹೀಗೆ ಅರಿತುಕೊಳ್ಳುತ್ತಾನೋ ಅವನು ಸರ್ವಜ್ಞನೂ ಸರ್ವವೂ ಆಗುತ್ತಾನೆ. ಆ ವಿಷಯದಲ್ಲಿ ಈ ಶ್ಲೋಕವಿದೆ. ಈಗ ಮೈಂಡ್ ಯೋರ್ ಮೈಂಡ್ ಅಂತ ಹೇಳಿದ್ವಿ. ಆ ಮೈಂಡ್ ಯೋರ್ ಮೈಂಡ್ ಆದಮೇಲೆ ಏನಿಲ್ಲಿ ಏನನ್ನು ತಿಳ್ಕೊಳ್ಬೇಕಾಗಿರೋದು? ಈಗ ನಮಗೆ ಎಚ್ಚರ ಗೊತ್ತಾಯಿತು, ಈ ಅಧ್ಯಾತ್ಮದ ಅಧ್ಯಯನ ಆದಮೇಲೆ ಮನಸ್ಸು ಅನ್ನೋದು ಗೊತ್ತಾಯಿತು. ಅಲ್ಲಿವರೆಗೂ ಅದು ಗೊತ್ತಾಗ್ತಿರ್ಲಿಲ್ಲ, ಏನೋ ಇದೆ ಉಪಯೋಗಿಸ್ತಿದ್ವಿ ಶಬ್ದಗಳು. ಸ್ಪಷ್ಟತೆ ಬಂದಿದ್ದು ಇದನ್ನೆಲ್ಲ ಅಧ್ಯಯನ ಮಾಡಿದಾಗ. ಶರೀರ ಅನ್ನೋದೊಂದಿದೆ, ಮನಸ್ಸಿದೆ, ಬುದ್ಧಿ ಇದೆ, ಅದೆಲ್ಲವನ್ನು ಬೆಳಗ್ತಾ ಇರೋ ಒಂದು ಚೈತನ್ಯ ಶಕ್ತಿ ಇದೆ ಅನ್ನೋದು ಗೊತ್ತಾಯಿತು. ಈಗ ನಾನು 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 ಅಂತ ಏನು ಹೇಳ್ತೀನಿ, ಅದು ಶರೀರ ಮತ್ತು ಆ ಚೈತನ್ಯ ಶಕ್ತಿಯನ್ನು ಇಂಟಿಗ್ರೇಟ್ ಮಾಡ್ತಾ ಇದೆ, ಕನೆಕ್ಟ್ ಮಾಡ್ತಾ ಇದೆ. ಆದರೆ ನಾನು ತಿಳ್ಕೊಳ್ಬೇಕಾಗಿರೋದು, ಇದು ಅಹಂಕಾರ ಅನ್ನೋದು ಒಂದು ನೆರಳು, ಮನಸ್ಸಿನ ಮೇಲೆ ಬೀಳುವಂಥ ನೆರಳು. ಕಾನ್ಷಿಯಸ್ನೆಸ್ ಏನಿದೆ, ನನ್ನಲ್ಲಿ ಚೈತನ್ಯ ಶಕ್ತಿ ಏನಿದೆ, ಅದು ಮನಸ್ಸಿನ ಮೇಲೆ ಬಿದ್ದ ನೆರಳಿಗೆ ನಾನು ಅಂತ ಇದು ಅಂದ್ಕೊಂಡ್ಬಿಟ್ಟಿದೆ. ಆದರೆ ಆ ನಾನುವನ್ನು ನಾನು ಅರ್ಥ ಮಾಡ್ಕೊಳ್ಬೇಕಲ್ಲ, ಅದು ನೆರಳಿಲ್ಲದೆ ಇರೋ ಆತ್ಮ, ಅಂದರೆ ಅಹಂಕಾರ ಇಲ್ಲದೆ ಇರುವ ಆ ನನ್ನ ಚೈತನ್ಯ ಶಕ್ತಿಯನ್ನು ನಾನು ಯಾರು ಅರ್ಥಕೊಳ್ತಾನೋ, ಯಾವನು ಆ ನೆರಳಿಲ್ಲದ ಅಂದರೆ ಅಹಂಕಾರವಿಲ್ಲದ ಆ ಚೈತನ್ಯ ಶಕ್ತಿಯನ್ನು, ಅಹಂಕಾರ ಇಲ್ಲದೆ ಇರೋ ಚೈತನ್ಯ ಶಕ್ತಿ ಯಾವಾಗಿರುತ್ತೆ ನಮ್ಗೆ ಅನುಭವಕ್ಕೆ ಬರೋದು? ನಿದ್ರೆಯಲ್ಲಿ. ನೋಡಿ, ಎದ್ದಾಗ ನಾವು ಇದನ್ನು ನಾನು ಮಾಡಿದೆ, ಇದು ನಂದು ಅಂತ ಹೇಳ್ತೀವಿ. ನಿದ್ರೆಯಲ್ಲಿ ನಾನು ಮಲ್ಕೊಂಡಿದ್ದೀನಿ ಅಂತ ಎಲ್ಲಿ ಹೇಳೋಕ್ಕಾಗತ್ತೆ? ನಾನು ಮಲ್ಕೊಂಡಿದ್ದೀನಿ, ನಾನು ನಿದ್ರೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ನಿದ್ರೆ ಮಾಡ್ತಾ ಇಲ್ಲ ಅಂತಲ್ವಾ? ನಾನು ಅಂತ ಅಲ್ಲಿ ಉಪಯೋಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ನಿದ್ರೆಯಲ್ಲಿ. ಅಂದರೆ ಆ ನೆರಳಿಲ್ಲ ಅಲ್ಲಿ, ಆ ನಾನು ಅನ್ನೋದು ಇಲ್ಲ ಅಲ್ಲಿ. ಆದ್ದರಿಂದ ಆ ಚೈತನ್ಯ ಶಕ್ತಿ, ಆ ನೆರಳಿಲ್ಲದ ಯಾವನು ಆ ನೆರಳಿಲ್ಲದ ಆ ಚೈತನ್ಯ ಶಕ್ತಿಯನ್ನು, ಶರೀರವಿಲ್ಲದ, ಅಲ್ಲಿ ಶರೀರ ಇಲ್ಲ, ಅಲ್ಲಿ ಅದು ಶರೀರ ಇದು ನಂದು ಅಂತ ಹೇಳ್ಕೊಳ್ಳೋಕ್ಕೆ ಅಲ್ಲಿ ಶರೀರ ಕೂಡ ಅನುಭವಕ್ಕೆ ಬರ್ತಾ ಇಲ್ಲ. ಬಣ್ಣಗಳಿಲ್ಲ, ಅಲ್ಲಿ ಯಾವುದೋ ಬಣ್ಣಗಳಿಲ್ಲ. ಶುಭ್ರವಾದ ಅಕ್ಷರವಾದ, ಶುಭ್ರವಾದ ಈ ಕೆಂಪು ಅಂತಲೇ ಯಾಕೆ ಇಲ್ಲಿ ತಗೊಂಡಿದ್ದಾರೆ ಅಂದರೆ ಅದು ರಜಸ್ಸನ್ನು ತೋರಿಸ್ಲಿಕ್ಕೆ. ಅಲ್ಲಿ ರಜಸ್ಸಿದ್ರೆ ನಿದ್ರೆ ಇರೋದೇ ಇಲ್ಲ ಅಲ್ವಾ? ಕೆಂಪು ಅನ್ನೋದಕ್ಕೆ ಅದಕ್ಕೆ ಕೆಂಪಾಗಬೇಕು ಅಂತಿಲ್ಲ, ಯಾವ ವರ್ಣವೂ ಇಲ್ಲ ಅಲ್ಲಿ. ಕೆಂಪಲ್ದಿದ್ರೆ ಹಾಗಾದರೆ ಹಸಿರಿರ್ಬೋದೇನೋ, ಅದು ಆತ್ಮ ಇಲ್ಲ. ಕೆಲವು ಸಲ ಈ ಮೆಡಿಟೇಷನ್ನಲ್ಲೆಲ್ಲ ಹೇಳ್ಕೊಡುವಾಗ ಕೆಲವರು ಮೆಡಿಟೇಷನಲ್ಲಿ ಹೇಳ್ತಾರೆ, ಕೂತಿದ್ದೆ ನಾನು ಮೆಡಿಟೇಷನ್ಗೆ, ಐ ಸಾ ಸಮ್ ಬ್ಲೂ ಲೈಟ್ ಅಂತ. ಮೆಡಿಟೇಷನ್ ಈಸ್ ನಾಟ್ ಟು ಸಿ ಸಮಥಿಂಗ್ ಅಂತ ಸ್ವಾಮೀಜಿಯವರು ಹೇಳ್ತಾರೆ. ನಾನೇನೋ ಬೇರೆ ನೋಡ್ತಾ ಇದ್ದೀನಿ ಅಂದರೆ ಅದು ಮತ್ತೆ ನನ್ನಿಂದ ಬೇರೆನೇ ಆಗೋಯ್ತಲ್ಲ ಅಲ್ವಾ? ನನ್ನಿಂದ ಬೇರೆ ಆಗೋಯ್ತದು. ನಾನು ನೀಲಿ ಕಲ್ ಬಣ್ಣ, ಇನ್ನೊಬ್ರು ಹೇಳ್ತಾರೆ ಇಲ್ಲ ನನಗೆ ಹಳದಿ ಬಣ್ಣ ಕಾಣಿಸ್ತು, ಹಳದಿ ಕಾಣಿಸ್ತೋ, ನೀಲಿ ಕಾಣಿಸ್ತೋ, ಕೆಂಪು ಕಾಣಿಸ್ತೋ, ಅದು ಯಾವುದು ಚೈತನ್ಯ ಶಕ್ತಿ ಅಲ್ಲ, ನನ್ನಿಂದ ಅದು ಬೇರೆ ಆಗೇ ಹೋಯ್ತದು ನಾನು ನೋಡ್ತಾ ಇದ್ದೀನಿ ಅಂದರೆ. ಅದರಿಂದ ಇಲ್ಲಿ ಕೆಂಪು ವರ್ಣ ಅಂತ ಕೊಟ್ಟಿರೋದು ಆ ರಜಸ್ಸಿದ್ದರೆ ಆ ಬಣ್ಣಗಳು ಇರುತ್ತೆ ಅಂತ. ಯಾರು ಆ ಚೈತನ್ಯ ಶಕ್ತಿ, ನೆರಳಿಲ್ಲದೆ ಇರೋ ಚೈತನ್ಯ ಶಕ್ತಿ, ಅಲ್ಲಿ ಶರೀರ ಅನ್ನೋದಿಲ್ಲ. ಶರೀರ ಇಲ್ಲ ಅಂತ ಕೂಡಲೇ ನೋಡಿ ರಾಗದ್ವೇಷಗಳಿಲ್ಲ. ಆ ಕಡೆಯಿಂದ ಬರ್ತಾ ಹೋಗೋಣ ನಾವು. ಎಲ್ಲಿ ರಾಗದ್ವೇಷಗಳಿಲ್ಲ, ನಾನು ನನ್ನದು ಅಂತ ಇಲ್ಲ ಅಲ್ವಾ? ಶರೀರ ಇಲ್ಲದೆ ಇರೋದು ಅಂತ. ಕೆಂಪು ಮೊದಲಾದ ವರ್ಣಗಳಿಲ್ಲ, ಅಲ್ಲಿ ರಜಸ್ಸೇ ಇಲ್ಲ. ಅಕ್ಷರವಾದ ಪರವಸ್ತುವನ್ನು ಅರಿತುಕೊಳ್ಳುತ್ತಾನೆ. ಅಕ್ಷರ ಅಂದರೆ ಕ್ಷರ ಇಲ್ಲದೆ ಇರೋದು, ಅಂದರೆ ಅದು ಅಕ್ಷರ, ಕ್ಷಯಿಸದೇ ಇರುವಂಥದ್ದು. ಕ್ಷರ ಅಂತಂದರೆ ಅದು ಕ್ಷೀಣಿಸಿ ಹೋಗುವಂಥದ್ದು ಅಕ್ಷರ. ಇದು ಅಕ್ಷರವಾದ
ಪರವಸ್ತುವನ್ನು ಅರಿತುಕೊಳ್ಳುತ್ತಾನೋ ಅವನು ಅಕ್ಷರವೆಂಬ ಪರವಸ್ತುವನ್ನೇ ಪಡೆಯುತ್ತಾನೆ. ಆ ಅಕ್ಷರ ಅಂತಂದರೆ ನಾಶ ಆಗದೇ ಇರುವಂತಹ ಆ ಚೈತನ್ಯ ಶಕ್ತಿಯನ್ನೇ ಅವನು ಪಡಿತಾನೆ. ಯಾವನು ಹೀಗೆ ಅರಿತುಕೊಳ್ಳುತ್ತಾನೋ ಅವನು ಸರ್ವಜ್ಞನೂ ಸರ್ವವೂ ಆಗುತ್ತಾನೆ. ಆ ವಿಷಯದಲ್ಲಿ ಈ ಶ್ಲೋಕವಿದೆ. ಯಾರಿದನ್ನು ತಿಳ್ಕೊಳ್ತಾನೋ ಅವನು ಅಕ್ಷರ, ಅವನೇ ಸರ್ವಜ್ಞ ಆಗಿಬಿಡ್ತಾನೆ. ಅದೇ ಸರ್ವಜ್ಞ, ಅದೇ ಸರ್ವಜ್ಞತ್ವ, ಸರ್ವವೂ ಆಗುತ್ತಾನೆ. ಸರ್ವಜ್ಞ ಸರ್ವವು ಎಲ್ಲವೂ ಅವನೇ ಆಗ್ತಾನೆ. ಯಾಕೆ? ಆ ಚೈತನ್ಯ ಶಕ್ತಿಯಲ್ಲಿ ಹೋಗಿ ನಿಂತಾಗ ಅದು ಪರಮಾತ್ಮನಲ್ಲಿ ಒಂದಾಗ್ಬಿಟ್ಟಿದೆ. ಅದು ಬೇರೆ ಆಗಲೇ ಇಲ್ಲ. ಇದು ನಂದು ನಾನು ಅವೆಲ್ಲ ಏನು ಗಲಾಟೆನೇ ಇಲ್ಲ. ಆ ಸ್ಥಿತಿಗೆ ಹೋದಾಗ ಅವನು ಪರಮಾತ್ಮನಲ್ಲಿ ಲೀನ ಆಗೋಗಿರ್ತಾನೆ. ಹಾಗಂತ ಈ ಶ್ಲೋಕ ಹೇಳ್ತಾ ಇದೆ. ಅದನ್ನು ತದಚ್ಛಾಯಂ, ಛಾಯೆ ನೆರಳಿಲ್ಲದೆ ಇರೋದು, ಅಶರೀರಂ ಶರೀರ ಇಲ್ಲದೆ ಇರೋದು, ಅಲೋಹಿತಂ ಕೆಂಪು ಬಣ್ಣ ಅಲ್ಲದೆ ಇರೋದು, ಶುಭ್ರಂ ಅಕ್ಷರಂ ತುಂಬ ಶುಭ್ರವಾಗಿರುವಂಥದ್ದು, ಅಲ್ಲಿ ಗುಣಗಳು ಇಲ್ಲ, ರೂಪಗಳು ಇಲ್ಲ. ಸ ಸರ್ವಜ್ಞ ಸರ್ವೋ ಭವತಿ, ಅವನು ಸರ್ವಜ್ಞನಾಗ್ತಾನೆ. ಅವನು ಬ್ರಹ್ಮನನ್ನು ಯಾರು ತಿಳಿತಾರೋ ಅವರು ಬ್ರಹ್ಮನೇ ಆಗುತ್ತಾನೆ ಅಂತ ಹೇಳ್ತಾರೆ. ಈ ಬ್ರಹ್ಮನನ್ನು ತಿಳಿದವರು ಬ್ರಹ್ಮನೇ ಆಗಿಬಿಡ್ತಾರೆ ಅಂತ ಹೇಳೋಕ್ಕೆ ಏನಂದರೆ, ಇದೇ ಆಧ್ಯಾತ್ಮದ ಅತ್ಯುನ್ನತ ಒಂದು ಏನು ಹೇಳ್ತಾರೆ ಸಂದೇಶ. ಈಗ ನಾವು ಕಂಪ್ಯೂಟರ್ ಸೈನ್ಸ್ ಕಲಿತ್ರೆ ನಾವು ಕಂಪ್ಯೂಟರ್ ಆಗೋದಿಲ್ಲ. ಕಂಪ್ಯೂಟರ್ ಸೈನ್ಸ್ ಕಲ್ತಿದ್ದೀವಿ ಅಂತ ಆಗತ್ತೆ ಅಷ್ಟೇ. ಅಥವಾ ಲಾ ಕಲಿತ್ರೆ ನಾವು ಲಾಯರ್ ಆಗಿರ್ತೀವಿ ಅಷ್ಟೇ, ಲಾನೇ ನಾವು ಆಗ್ಬಿಡಲ್ಲ. ಆದರೆ ಈ ಬ್ರಹ್ಮವಿದ್ಯೆಯನ್ನು ಕಲಿತ್ರೆ ನಾವೇ ಬ್ರಹ್ಮವಾಗಿಬಿಡ್ತೀವಿ ಅಂತ. ಈಗೇನು ನಾನು ಅಂದ್ಕೊಳ್ತಿದ್ದೀನೋ ಈ ಶರೀರವನ್ನು, ಮನಸ್ಸನ್ನು, ಈಗ ನಾನು ಇದು ಯಾವುದೂ ಅಲ್ಲ, ನಾನು ಆ ಚೈತನ್ಯ ಶಕ್ತಿ ನಾನು ಅಂತ ಅಂದ್ಕೊಂಡಾಗ ಅಲ್ಲಿ ಹೋಗಿ ನಿಂತಾಗ ನಾನು ಏನಾಗ್ತೀನಿ? ಬ್ರಹ್ಮನೇ ಆಗ್ಬಿಡ್ತೀನಿ. ಅದರಿಂದ ಬ್ರಹ್ಮವನ್ನು ಯಾರು ತಿಳ್ಕೊಳ್ತಾನೋ, ಈ ಆತ್ಮವನ್ನು ಯಾರು ತಿಳ್ಕೊಳ್ತಾನೋ, ಪರಮಾತ್ಮನನ್ನು ಯಾರು ತಿಳ್ಕೊಳ್ತಾನೋ, ಬ್ರಹ್ಮವನ್ನು ತಿಳಿದವನು ಬ್ರಹ್ಮನೇ ಆಗ್ತಾನೆ. ಅದರಿಂದಲೇ ಇದು ಶ್ರೇಷ್ಠವಾದ ವಿದ್ಯೆ ಅಂತ ಹೇಳೋದು. ಹಾಗಂತ ಈ ಶ್ಲೋಕ ಹೇಳ್ತಾ ಇದೆ ಅಂತ ಹೇಳಿದ್ದಾರೆ. ಕಡೆಯ ಒಂದು ಶ್ಲೋಕವನ್ನು ನೋಡ್ಕೊಳ್ಳೋಣ. ವಿಜ್ಞಾನಾತ್ಮ ಸಹ ದೇವೈಶ್ಚ ಸರ್ವೈಃ ಪ್ರಾಣಭೂತಾನಿ ಸಂಪ್ರತಿಷ್ಠಂತಿ ಯತ್ರ ತದಕ್ಷರಂ ವೇದಯತೆ ಯಸ್ತು ಸೌಮ್ಯ ಸ ಸರ್ವಜ್ಞಃ ಸರ್ವಮೇವಾವಿವೇಶೇತಿ. ಸೌಮ್ಯ ಎಲೈ ಸೌಮ್ಯನೇ, ಸರ್ವೈ ದೇವೈ ಸಹ ಎಲ್ಲ ದೇವತೆಗಳೊಂದಿಗೆ, ವಿಜ್ಞಾನಾತ್ಮ ಚ ವಿಜ್ಞಾನಾತ್ಮನು, ಪ್ರಾಣ ಪ್ರಾಣಗಳು, ಭೂತಾನಿ ಭೂತಗಳು, ಯತ್ರ ಎಲ್ಲಿ, ಸಂಪ್ರತಿಷ್ಠಂತಿ ನೆಲೆಸುವವೋ, ತದಕ್ಷರಂ ಆ ಅಕ್ಷರವನ್ನು, ಯಹ ತು ಯಾವನು, ವೇದಯತೆ ತಿಳಿದುಕೊಳ್ಳುವನೋ, ಸ ಸರ್ವಜ್ಞ ಆ ಸರ್ವಜ್ಞನು, ಸರ್ವಂ ಏವ ಎಲ್ಲವನ್ನು, ಅವಿವೇಶ ಪ್ರವೇಶಿಸುವನು, ಇತಿ ಹೀಗೆಂದು. ಎಲೈ ಸೌಮ್ಯನೇ, ಅಜ್ಞಾದಿ ಎಲ್ಲ ದೇವತೆಗಳೊಡನೆ ವಿಜ್ಞಾನಾತ್ಮನು, ಕಣ್ಣು ಮೊದಲಾದ ಪ್ರಾಣಗಳು, ಪೃಥ್ವಿಯೇ ಮೊದಲಾದ ಭೂತಗಳು ಎಲ್ಲಿ ನೆಲೆಸುವವೋ ಅಲ್ಲಿಯೇ ಆ ಅಕ್ಷರವಾದ ಪರಬ್ರಹ್ಮವನ್ನು ಯಾವನು ಅರಿತುಕೊಳ್ಳುವನೋ ಆ ಸರ್ವಜ್ಞನು ಪ್ರವೇಶಿಸುವನು ಎಂದು. ಜೀವನದ ಪರಮಾರ್ಥ ಗುರಿ, ಪರಮ ಗುರಿ ಏನಪ್ಪ ಅಂತ ಹೇಳಿದ್ರೆ ಆತ್ಮೈಕ್ಯಾನುಭವ ಅಂತ ಹೇಳ್ತಾರೆ.
ಇಡೀ ಜೀವನ ಏನು ಪರ್ಪಸ್ ಆಫ್ ಲೈಫ್ ಅಂತ ಕೇಳಿದ್ರೆ, ಹುಟ್ಟಿದ್ದೇವೆ, ಪ್ರಪಂಚಕ್ಕೆ ಬಂದಿದ್ದೇವೆ, ಓದ್ತೀವಿ, ಬೆಳಿತೀವಿ, ಕೆಲಸ ಮಾಡ್ತೀವಿ, ಮದುವೆ ಅದೆಲ್ಲ ಮಾಡಬೇಕು. ಅವೆಲ್ಲ ಸ್ಮಾಲ್ ಗೋಲ್ಸ್ ಇನ್ ಲೈಫ್. ಆದರೆ ಇಡೀ ಜೀವನದ ಗುರಿ ಏನು, ಮನುಷ್ಯ ಜನ್ಮದ ಗುರಿ ಏನು ಅಂತ ಹೇಳಿದ್ರೆ, ಅಲ್ಲಿ ನಾವು ಈ ಆತ್ಮೈಕ್ಯ ಅನುಭವ, ಈ ಆತ್ಮನನ್ನು ತಿಳ್ಕೊಳ್ಳೋದು ಆಗಬೇಕು. ಆತ್ಮನನ್ನು ಅರ್ಥಾಗ ಅವನೇ ಸರ್ವಜ್ಞ ಆಗ್ಬಿಡ್ತಾನೆ. ಅವನು ಪರಮಾತ್ಮನ ಜೊತೆ ಹೇಳ್ತೀವಲ್ವ, ಏನೋ ಅವರು ಪರಮಾತ್ಮನ ಜೊತೆ ಐಕ್ಯ ಆದರು, ಏನಾಗಂದರೆ ಪರಮಾತ್ಮನಲ್ಲಿ ಲೀನ ಆದರು ಅಂತ ಹೇಳಿದ್ದೀವಲ್ವ ಮಹಾತ್ಮ ಎಷ್ಟೋ ಜನ ಹಾಗಾದರು ಅಂತ. ಏನು ಹಾಗಂದರೆ ಇದು ಅವರು ಆ ನಿತ್ಯ ಶುದ್ಧ ಚೈತನ್ಯ ನಾನು ಅನ್ನೋದನ್ನು ಅರ್ಥಕೊಂಡು ಅಲ್ಲಿ ಬಲಕ್ಕೆ ಶುರು ಮಾಡಿದ್ರು. ಅಲ್ಲಿಗೆ ಹೋಗೋರು ಇದ್ದಾರ, ಮಹಾತ್ಮರವ್ರು ಹೇಗಿರ್ತಾರೆ, ನಮಗೆ ಬೇಕಾದಷ್ಟು ಉದಾಹರಣೆಗಳಿದೆ. ರಾಮಕೃಷ್ಣ ಪರಮಹಂಸರಿದ್ದಾರೆ, ರಮಣ ಮಹರ್ಷಿಗಳಿದ್ದಾರೆ ಅಲ್ವಾ. ಅಷ್ಟಾದ್ಮೇಲೆ ನೀನು ಬದುಕಬೇಕಾ? ಆಮೇಲೆ ಏನು ಇರೋದೇ ಇಲ್ಲ ಅಲ್ವಾ, ಎಷ್ಟೋ ಜನ ಕೇಳೋದುಂಟು. ಅಲ್ಲಿ ಹೋದ್ಮೇಲೆ ರಾಗ ದ್ವೇಷ ಇಲ್ಲ, ನಾನು ನನ್ನವರಿಲ್ಲ, ಏನು ಬದುಕೋದು ಇಲ್ಲ. ಅದನ್ನು ಅರ್ಥಕೊಂಡ ಮೇಲೆ ಅಲ್ಲಿವರೆಗೂ ನಾವು ಜೀವನ ಮಾಡೋದಕ್ಕೆ, ನಾವು ಸಂತೋಷ ಪಡೆಯೋದಕ್ಕೆ ಬೇರೆದ್ರ ಮೇಲೆ ಡಿಪೆಂಡ್ ಆಗ್ತಾ ಇರ್ತೀವಿ. ಸಂತೋಷವಾಗಿರ್ಲಿಕ್ಕೆ, ಆನಂದ ಪಡಲಿಕ್ಕೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಇರ್ತೀವಿ. ಯಾವಾಗ ಈ ಆತ್ಮಾನುಭವ ಆಗುತ್ತೋ ಅದನ್ನೇ ನಾವು ನಮ್ಮ ಸಂತೋಷವನ್ನು ನಾವೇ ಡಿಸ್ಕವರ್ ಮಾಡ್ಕೊಳ್ಳೋದು ಅಂತ ಹೇಳೋದು. ಸಂತೋಷದಿಂದ ಎಲ್ಲವನ್ನೂ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ ನನಗೆ ಆ ಸಂತೋಷ ಬೇಕು ಅಂತ. ಸಂತೋಷದಿಂದ ನಾನೆಲ್ಲ ರಮಣ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸರು ಆ ಸ್ಥಿತಿಗೆ ಹೋದ್ಮೇಲೂ ಮೋಕ್ಷ ಪಡೆದ್ಮೇಲೂ ಬದುಕಿರ್ಬೇಕಾಗಿತ್ತು. ಯಾಕೆಂದರೆ ಅವ್ರದ್ದು ಜೀವನದ ಅವಧಿ ಏನು ಕೊಟ್ಟಿರ್ತಾರೆ ಅದು ಮಾಡಲೇಬೇಕು, ಅವರು ಬಿಟ್ಟು ಹೋಗ್ಬಿಡೋಕ್ಕಾಗಲ್ಲ. ಅವರೆಲ್ಲ ಹೇಗಿದ್ರು? ಸಂತೋಷವಾಗಿ ಬದುಕಿದ್ರು. ಯಾವುದು ನಥಿಂಗ್ ಅಫೆಕ್ಟೆಡ್ ದೆಮ್. ಶಾರೀರಿಕವಾಗಲಿ ಮಾನಸಿಕವಾಗಿ ಆಗಲಿ ಅವರನ್ನು ಎಫೆಕ್ಟ್ ಮಾಡಲೇ ಇಲ್ಲ. ರಾಮಕೃಷ್ಣ ಪರಮಹಂಸರಿಗೂ ಗಂಟಲಿನಲ್ಲಿ ಕ್ಯಾನ್ಸರ್ ಬಂತು, ರಮಣ ಮಹರ್ಷಿಗಳಿಗೆ ಎಡತೋಳಿನಲ್ಲಿ ಕ್ಯಾನ್ಸರ್ ಬಂತು. ಇದೆಲ್ಲ ಆದರೂ ಅವ್ರಿಗೆ ಅದು ಯಾವುದು ಆಗಲೇ ಇಲ್ಲ. ಎಲ್ಲವನ್ನೂ ಅವರು ಏನು ಹೇಳ್ತಾರೆ, ಅನುಭವಿಸ್ಬೇಕು, ಆಗಬೇಕು ಅಷ್ಟೇ ಅಂದ್ಕೊಂಡು ಅನುಭವಿಸ್ಬಿಟ್ಬಿಟ್ರು. ಆ ಸ್ಥಿತಿ ಅದು ಏನದು ಆತ್ಮೈಕ್ಯ ಅನುಭವವನ್ನು ಹೊಂದುತ್ತಾನೆ. ಆ ಅನುಭವ ಇದೆಯಲ್ವಾ, ದ್ಯಾಟ್ ಈಸ್ ಇಂಪಾರ್ಟೆಂಟ್. ನೆವರ್ ಆಸ್ಕ್ ಫಾರ್ ಹ್ಯಾಪಿನೆಸ್ ಅಂತ ಹೇಳ್ತಾರೆ. ನನಗೆ ಸಂತೋಷ ಕೊಡುವಂಥ ಭಿಕ್ಷೆ ಬೇಡಬೇಡ ಅಂತ ಹೇಳ್ತಾರೆ. ನೀವು ಸಂತೋಷ ಕೊಡಿ. ಉಲ್ಟಾ ತಗೊಳುತ್ತಾನೆ. ಈಗ ನಾವೀಗ ಆತ್ಮದ ದೃಷ್ಟಿಯಿಂದ ನೋಡೋಕ್ಕೆ ಹೋದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಶರೀರದ ದೃಷ್ಟಿಯಿಂದ, ಫ್ರಮ್ ದಿ ನೋನ್ ಟು ದಿ ಅನ್ನೋನ್, ಶರೀರದಿಂದ ಆ ಕಡೆ ಪ್ರಯಾಣ ಮಾಡ್ಲಿಕ್ಕೆ ಶುರು ಮಾಡೋಣ ಅಲ್ವಾ. ಏನಿರುತ್ತೆ, ಅವನ ಆತ್ಮನಲ್ಲಿ ನಿಂತವನು ಏನಾಗ್ತಾನೆ, ಅವನು ಆತ್ಮೈಕ್ಯ ಅನುಭವವನ್ನು ಪಡಿತಾನೆ ಅಂತ ಹೇಳಿದ್ರೆ ಅವನು ಜೀವನದ ಪರಮಾರ್ಥವನ್ನು ಅವನು ಪಡ್ಕೊಂಡಿದ್ದಾನೆ, ಆನಂದವಾಗಿದ್ದಾನೆ ಅಂತ. ಅದೇ ಆನಂದ ಸ್ಥಿತಿ ಅಲ್ವಾ, ಆತ್ಮಾನಂದ ಅಂದರೆ. ಆ ಆನಂದ ಸ್ಥಿತಿಯನ್ನು ಅವನು ಪಡ್ಕೊಂಡಿದ್ದಾನೆ ಅಂದರೆ ಆಮೇಲೆ ಅವನು ಹೇಗಿರ್ತಾನೆ ಅನ್ನೋದು ನಾವು ನೋಡೋದು. ಈಗ ನಮಗೆ ಆ ಆತ್ಮಾನಂದ ಸ್ಥಿತಿ ಅನುಭವಕ್ಕೆ ಬರಬೇಕು ಅನ್ನೋದಾದರೆ ನಾವು ಅಲ್ಲಿಗೆ ಹೋಗೋದಕ್ಕೆ ನಮಗಿನ್ನೂ ಬಹಳ ಪ್ರಯತ್ನ ಮಾಡಬೇಕು ನಾವು. ಯಾಕೆಂದು ನಾವು ರಾಗದ್ವೇಷಗಳಲ್ಲಿದ್ದೀವಿ, ಶರೀರ ಭಾವದಲ್ಲಿದ್ದೀವಿ, ಅಹಂಕಾರ ಬುದ್ಧಿಯ ಮಟ್ಟದಲ್ಲಿದ್ದೀವಿ. ಅದೆಲ್ಲದರಲ್ಲೂ ಮೀರಿ ಹೋಗ್ಲಿಕ್ಕೆ ನಮಗಿನ್ನೂ ಸಹಾಯ ಬೇಕು, ಸಾಧನೆ ಮಾಡಬೇಕು. ಆ ಸಾಧನೆ ಹೇಗೆ ಮಾಡ್ತಾ ಹೋಗಬೇಕು ಅನ್ನೋದಕ್ಕೆ ಹೊರಗಿನ ವಸ್ತುಗಳನ್ನು ನಾನು ಬಿಡಬೇಕು ಅಂತ ಹೇಳಿದ್ರೆ, ಹೊರಗಿನ ವಸ್ತುಗಳು ಅಥವಾ ಶಬ್ದ ಅದು ಬಿಡಬೇಕು ಅಂತ ಹೇಳಿದ್ರೆ ಏನದು? ಅದು ಒಂದು ನಾನ್ ಜಡ್ಜ್ಮೆಂಟಲ್ ಆಗಿ ನಾನು ಅದನ್ನು ನೋಡಲಿಕ್ಕೆ ಕಲಿಬೇಕು. ಆ ನಾನ್ ಜಡ್ಜ್ಮೆಂಟಲ್ ಅಂದರೆ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದನ್ನು ಬಿಟ್ಟರೆ, ನಾನು ನನ್ನದು ಅನ್ನೋದನ್ನು ಬಿಟ್ಟರೆ ರಾಗದ್ವೇಷಗಳು ಹೋಗುತ್ತೆ. ಆಗ ನೋಡಿ, ಆ ಶರೀರ ಭಾವ ಅದು ಎಲ್ಲಿಂದ? ಆ ವಸ್ತು ಭಾವದಿಂದ ಮನಸ್ಸಿಗೆ ಬರುತ್ತೆ. ಆ ಮನಸ್ಸಿಗೆ ಟ್ರೈನ್ ಮಾಡಿಬಿಟ್ಟಿದ್ರೆ ಇದಿರುವುದೇ ಹೀಗೆ ಅಂತ ಬುದ್ಧಿ ಅದನ್ನು ಮಾಡಿದರೆ ಆ ಮನಸ್ಸಿನಿಂದ ಬುದ್ಧಿಯ ಮಟ್ಟಕ್ಕೆ ಹೋಗ್ಬಿಡುತ್ತೆ.
ಅಲ್ಲಿ ಮನಸ್ಸಿಲ್ಲ, ಕನ್ಫ್ಯೂಸ್ಡ್ ಸ್ಟೇಟ್ ಇಲ್ಲವೇ ಇಲ್ಲ, ಬುದ್ಧಿ ಮಟ್ಟದಲ್ಲಿರುತ್ತೆ. ಆ ಬುದ್ಧಿ ಅನ್ನುವಂಥದ್ದು ಮತ್ತಷ್ಟು ಒಳಗೆ ಹೋಗ್ತಾ ಹೋದ ಹಾಗೆ ಏನಾಗುತ್ತೆ, ಅಲ್ಲಿ ಆ ಅಹಂಕಾರ ಅನ್ನೋದಿರುತ್ತೆ. ಆ ಅಹಂಕಾರ ಸೈಟ್ ಆಫ್ ಐನೆಸ್ ಅಲ್ಲಿಗೆ ಹೋದಾಗ ಏನಾಗುತ್ತೆ, ಕಾನ್ಷಿಯಸ್ನೆಸ್ಗೆ ಹೋಗ್ತೀವಿ. ಈಗ ಇದೆಲ್ಲ ಬಿಟ್ಬಿಟ್ವಲ್ಲ, ರಾಗದ್ವೇಷ ಇಲ್ಲ, ನಾನು ನನ್ನದು ಇಲ್ಲ, ಇದೆಲ್ಲ ಇಲ್ಲ. ಅಲ್ಲಿಗೆ ಹೋದಾಗ ಅಲ್ಲಿ ನಾನು ಏನಾದರೂ ಮಾಡಬೇಕು ಅನ್ನುವಾಗ ಇದು ಸರಿನಾ ತಪ್ಪಾ, ಅಥವಾ ಪ್ರೀತಿಯಿಂದ ಮಾಡ್ತೀನ ಅಥವಾ ನನಗೋಸ್ಕರ ಮಾಡ್ತೀನ, ಆ ಥರ ಎಲ್ಲ ಇರೋದಿಲ್ಲ. ಅಲ್ಲಿ ಶ್ರೇಯ, ಒಳ್ಳೆದಕ್ಕೋಸ್ಕರ ಮಾಡ್ತೀನಿ ಅಷ್ಟೇ, ಒಳ್ಳೇದಾಗಬೇಕು, ಒಳ್ಳೆದಕ್ಕೋಸ್ಕರ ಮಾಡ್ತಾ ಹೋಗ್ತೀನಿ. ಆ ಸ್ಥಿತಿಗೆ ಬರೋದಿದೆಯಲ್ಲ, ಅದು ಒಂದು ರೀತಿಯಲ್ಲಿ ನಾವು ಆಲ್ಮೋಸ್ಟ್ ನಾವು ಆ ಆತ್ಮನ ಕಡೆಗೆ ಬಂದಿದ್ದೀವಿ ಅಂತ. ಏನಂತ, ನಾನ್ ಜಡ್ಜ್ಮೆಂಟಲ್. ಇದು ಸರಿ, ಇದು ತಪ್ಪು, ಅಥವಾ ಇದು ಬೇಕು, ಇದು ಬೇಡ, ಇದನ್ನು ಬಿಡಬೇಕು. ಅದಂತರ ರಾಗದ್ವೇಷ, ಇದು ಇಷ್ಟ, ಇದು ನನಗೆ ಕಷ್ಟ, ಅದು ಬಿಡಬೇಕು. ಅದೆಲ್ಲ ಬಿಟ್ಟು ಹೋದ್ಮೇಲೆ ನಾನು ಮಾಡ್ತಾ ಇದ್ದೀನಿ ಅನ್ನೋದು ಬಿಡಬೇಕು. ಅದೆಲ್ಲ ಬಿಟ್ಟಾಗ ಯಾವುದೋ ಒಂದು ಶಕ್ತಿ ಒಂದು ಕೆಲಸವನ್ನು ಮಾಡಿಸುತ್ತೆ ನಮ್ಮ ಕೈಯಲ್ಲಿ. ಅದು ಇದೆಲ್ಲವನ್ನು ಬಿಟ್ಟಾಗ ಅದು ಏನು ಹೇಳ್ತಾರೆ, ಶ್ರೇಯಸ್ಸಿಗೋಸ್ಕರ ಕೆಲಸ ಮಾಡುತ್ತೆ. ಶ್ರೇಯಸ್ ಅಂದ್ರೇನು, ಸರಿ, ಏನು ಸರಿ ಇರುತ್ತೋ ಅದನ್ನು ಮಾಡಿ. ಗೀತೆಯಲ್ಲಿ ನೋಡ್ತೀವಲ್ವ, ಮೋಹಿತನಾದ ಅರ್ಜುನನಿಗೆ ಯುದ್ಧ ಮಾಡೋಕ್ಕೆ ಕೃಷ್ಣ ಪರಮಾತ್ಮ ಹೇಳಿದಾಗ ಅಲ್ಲಿ ನಾನು ನನ್ನದು ಅನ್ನೋ ಮೋಹ ನನಗೆ ಕಳ್ಚೋಯ್ತು, ಬಿದ್ದೋಯ್ತು ಅಂತ ಹೇಳ್ತಾನೆ. ಮೋಹಂ ನಷ್ಟ, ಮೋಹ ಎಲ್ಲ ನಷ್ಟ ಆಯಿತು ನನಗೀಗ, ಸರಿಯಾಗಿ ನನಗೆ ಕಾಣಿಸ್ತಾ ಇದೆ, ನಾನು ಧರ್ಮಕ್ಕೋಸ್ಕರ ಯುದ್ಧ ಮಾಡಬೇಕು ಅಂತ ಮಾಡ್ತಾನೆ. ರಾಗದ್ವೇಷಗಳನ್ನು ಮೀರಿ ನಿಂತಾಗ ಆ ಸ್ಥಿತಿಗೆ ಹೋಗಬೇಕು ಅಂತ ಹೇಳಿದ್ರೆ ನಾವು ಇದನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಇನ್ನೊಮ್ಮೆ ನೋಡಿ, ಎಲೈ ಸೌಮ್ಯನೇ, ಆಜ್ಞಾದಿ ಎಲ್ಲ ದೇವತೆಗಳೊಡನೆ ವಿಜ್ಞಾನಾತ್ಮನು, ಕಣ್ಣು ಮೊದಲಾದ ಪ್ರಾಣಗಳು, ಪೃಥ್ವಿಯೇ ಮೊದಲಾದ ಭೂತಗಳು ಎಲ್ಲಿ ನೆಲೆಸುವವೋ ಅಲ್ಲಿಯೇ ಆ ಅಕ್ಷರವಾದ ಪರಬ್ರಹ್ಮನು ಯಾವನು, ಪರಬ್ರಹ್ಮವನ್ನು ಯಾವನು ಅರಿತುಕೊಳ್ಳುತ್ತಾನೋ ಆ ಸರ್ವಜ್ಞನು ಪ್ರವೇಶಿಸುವನು. ಅವನು ಸರ್ವಜ್ಞ, ಅವನು ಜ್ಞಾನಿಯಾಗ್ತಾನೆ, ಅವನು ಆತ್ಮೈಕ್ಯಾನುಭವವನ್ನು ಹೊಂದುತ್ತಾನೆ ಅಂತ ಹೇಳ್ತಾರೆ. ಇಲ್ಲಿಗೆ 4ನೇ ಪ್ರಶ್ನೆ ಮುಗಿಯುತ್ತೆ. ಇದು ಪ್ರಾಪಂಚಿಕ ವಿಚಾರಗಳಿಂದ ನನ್ನ ವಿಚಾರಕ್ಕೆ, ಆಬ್ಜೆಕ್ಟಿವ್ ಕ್ವೆಶನ್ಸಿಂದ ಸಬ್ಜೆಕ್ಟಿವ್ ಕ್ವೆಶನ್ಸ್ಗೆ ಟರ್ನ್ ಆಗಿರೋದ್ರಿಂದ, ಇದು ನಮ್ಮ ಬಗ್ಗೆನೇ ಇರೋದ್ರಿಂದ, ನಮ್ಮ ಶರೀರ ಮನಸ್ಸು ಬುದ್ಧಿ ದಿನನಿತ್ಯ ನಾವು ಏನನ್ನು ಅನುಭವಿಸ್ತಾ ಇದ್ದೀವಿ, ಯಾವುದರಿಂದ ನಾವು ಈ ಪ್ರಪಂಚದಲ್ಲಿ ಬದುಕಿದ್ದೀವಿ ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರೋದು ಸ್ವಲ್ಪ ಮಟ್ಟಿಗೆ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ. ಅದು ಸ್ವಲ್ಪ ಸಾಕಷ್ಟು ಓದಿ ಮತ್ತಷ್ಟು ತಿಳ್ಕೊಂಡಾಗ ಆ ಶರೀರ ಮನಸ್ಸು ಬುದ್ಧಿ ಅರ್ಥ ಆಗ್ಬಿಡುತ್ತೆ. ಅಲ್ಲಿಂದ ಅಹಂಕಾರ ಮತ್ತು ಆತ್ಮ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ, ಮತ್ತೆ ಮತ್ತೆ ಅದನ್ನು ಕೇಳಬೇಕಾಗತ್ತೆ. ನಾನು ಸುಮಾರು ಸಲ ಕೇಳಿ ಎಷ್ಟರ ಮಟ್ಟಿಗೂ ಅರ್ಥ ಆಗಿದೆಯೋ ಅದನ್ನು ತಮ್ಮ ಜೊತೆ ಹಂಚ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದೀನಿ. ಗುರುದೇವರ ಕೃಪೆ, ಭಗವಂತನ ಆಶೀರ್ವಾದ. ತಕ್ಕ ಮಟ್ಟಕ್ಕೆ ಈ ಪ್ರಶ್ನೆ ಬಂದಾಗ ಮಾತ್ರ ನಾನು ಸ್ಪೆಸಿಫಿಕ್ಕಾಗಿ ಹೇಳ್ತಿದ್ದೀನಿ. ಪ್ರಯತ್ನ ಮಾಡಿದ್ದೀನಿ ನಾನು. ಮತ್ತಷ್ಟು ದೀರ್ಘವಾದ ಅಧ್ಯಯನವನ್ನು ಮಾಡೋಣ. ಅಲ್ಲಿಗೆ ನಿಲ್ಲಿಸ್ತೀನಿ. ಮುಂದಿನ ಪ್ರಶ್ನೆಯನ್ನು ಮುಂದಿನ ವಾರ ನೋಡೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.